जयाम्बिके जगन्मातर्जय सर्वजगन्मयी जया नवाधिकैश्वर्ये जयानुपम विग्रहे ಧಾರವಾಡ ದಂಡಯ್ಯ ಅಯ್ಯ ಹೈದರಾಬಾದ್ ಹನುಮಂತಿ ಅಣ್ಣಯ್ಯ ನಮ್ಮಣ್ಣ ಮಂತ್ರಿ ಆಗಿದ್ದಕ್ಕೆ ಇವತ್ತಿಗೆ ಸಾರ್ಥಕವಾಯ್ತು. ಎಷ್ಟು ದೊಡ್ಡ ಬಂಗ್ಲೆ, ಇದ್ರ ಸುತ್ತಮುತ್ತ ಇರ್ತಕ್ಕಂತ 120 ಎಕರೆ ಜಮೀನ ನನ್ನ ಹೆಸರಿಗೆ ಬರೆದು ಬಿಟ್ಟಿದ್ದಾನೆ. ಇನ್ನು ಮೇಲೆ ಈ ಲಲನಾಮಣಿಯರ ಜೊತೆ ನಾನು ಸಾಯುವ ತನಕ ಸುಖದ ಸುಪ್ಪತ್ತಿಗೆ ಮೇಲೆ ಈಜಾಡ್ತಿರ್ಬಹುದು. ತಮ್ಮನಿಗೆ ಮಾಡಿದ ಇನ್ಯಾರಿಗೆ ಮಾಡ್ತಾರೆ ಸಾಹೇಬ್ರ? ಎಲೆಕ್ಷನ್ ಟೈಮ್ ನಲ್ಲಿ ನಿಮ್ಮ ಅಣ್ಣನ ಗೆಲ್ಲಿಸ್ಬೇಕಾದ್ರೆ ಎಂತಿಂತ ಅನ್ಯಾಯ ಅಕ್ರಮ ಮಾಡಿದ್ದೀರಿ ಅಂಟಯ್ಯ. ಅಯ್ಯ ನಮ್ಮಣ್ಣ ರಾಜಕೀಯದಲ್ಲಿದ್ದಾರೆ. ಸರ್ಕಾರಿ ನೌಕರ, ಅಧಿಕಾರದಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ತಮ್ಮ ಹೆಸರಿನಲ್ಲಿ ಏನನ್ನು ಮಾಡ್ಕೊಳ್ಳುವುದಿಲ್ಲ. ಮರ್ಡರ್ ಮಾಡ್ಲಿ, ಆಸ್ತಿ ಮಾಡ್ಲಿ, ಇನ್ನೊಬ್ಬರ ಹೆಸರಿನಲ್ಲೇ. ಈಗಿನ ಕಾಲದಲ್ಲಿ ಮಂತ್ರಿಗಳು ತಮ್ಮನಾಗಿರ್ಬೇಕು, ಇಲ್ಲ ಅಳಿಯನಾಗಿರ್ಬೇಕು. ಯಾಕೋ ರಾಯಚೂರು ರಾಗಪ್ಪ ಏದು ಸು ಬಿಟ್ಕೊಂಡು ಓಡ್ ಬರ್ತಾ ಇದ್ದೀಯಾ? ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಹಾಸನ ಹಾಲಪ್ಪನ ಹಿಡಿದ್ಬಿಟ್ರು ಸರ್. ನೀನೇನ್ ಮಾಡ್ತಿದ್ದೆ? ನಾನು ಹಾಲಪ್ಪನ ಬಾಯಿ ಮುಚ್ಚಿಬಿಟ್ಟೆ. ಇನ್ಸ್ಪೆಕ್ಟರ್ ನಾನು ಚಾಕುಸಿ ನೋಡ್ಬಿಟ್ರು ಸರ್. ನೋಡ್ಬಿಟ್ನಾ? ಕುಡಿಬಿಟ್ನಾ? ಹೌದು ಸರ್. ಧಾರವಾಡ ದಂಟಯ್ಯ ಅಯ್ಯ ಇವನ್ಗೂ ಕೋಳಿ ಮಸಾಲೆ ಅರ್ದು ಬಿಡಯ್ಯ. ಅನ್ಕೊಳ್ಬೇಡಿ.
ಮನುಷ್ಯ ಕಳ್ಳ ಕಾಕರಿಂದ ಕಿರುಕುಳ. ಅವ್ರು ಕಿರುಕುಳ ಕೊಟ್ಟಲ್ಲ ಸರ್ ನಮಗೆ ಯೋಗ. ಆರೋಗ್ಯ ಹದಗೆಟ್ಟೀತು. ಅದಕ್ಕೆ ತಾನೇ 1 ತಿಂಗಳು ನರ್ಸಿಂಗ್ ಹೋಮಲ್ಲಿ ಬಂದಿದ್ದು. ಮನೆಯಲ್ಲಿ ನೆಮ್ಮದಿ ಇಲ್ಲ. ಯಾವಾಗ ನೆಮ್ಮದಿ ಇತ್ತು ಸರ್ ನಿಮ್ಗೆ? ಇರುತ್ತಪ್ಪ. ಮೊನ್ನೆ ಶಾಸ್ತ್ರ ಕೇಳಿದೆ. ಇನ್ನು 5 ವರ್ಷ ಅಂತ ಈ ತಾಪತ್ರ ಇರೋದು. ಆಮೇಲೆ ಸರೋಗುತ್ತಂತ. ಸರೋಗಲ್ಲ, ಅದೇ ಅಭ್ಯಾಸ ಆಗುತ್ತೆ. ತಾಪತ್ರ ಅಂತ ಗೊತ್ತಾಗಲ್ಲ, ಹೋಗಂಗ ಬಂದ್ಬಿಟ್ಟೆ. ಯಾಕೋ ನಮ್ ಭವಿಷ್ಯನೇ ಸರಿಯಾಗಿಲ್ಲಯ್ಯ. ಹೋಗ್ಲಿ ಬಿಡಿ, ಇನ್ನೊಂದು ನಿಮಿಷ ತಡವಾಗಿ ಹುಟ್ಟಿದ್ರೆ ನನ್ನ ಪೊಸಿಷನ್ನೇ ಚೇಂಜ್ ಆಗೋದಯ್ಯ. ಇನ್ಸ್ಪೆಕ್ಟರ್ ಆಗೋಗ್ಬಿಡ್ತಿದ ಸರ್? ಯಾವ್ದಯ್ಯ ಜುಜುಬಿ ಇನ್ಸ್ಪೆಕ್ಟರ್ ಪೋಸ್ಟ್? ಈ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗ್ತಿದ್ದಯ್ಯ. ಬಿತ್ತಿಸಿ ಅವರೇ ಕಾಳು ಉಪ್ಪಿಟ್ಟು ನಿಮ್ಗೆ ಇಷ್ಟವಾದ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ, ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಜಯಂತ್ ಫೋನ್ ಮಾಡಿದ್ದಂತೆ ಈಗ ಓಡ್ ಬಂದ್ಬಿಟ್ನಲ್ಲ. ಏನಂತ ಮಹಾ ಕಡ್ದು ಕಟ್ಟಾಕೋ ಅಂತ ಕೆಲಸ. ಎಲ್ರಿ ಹೋದ ನಮ್ಮಣ್ಣ? SP ಸಾಹೇಬ್ರು ವರ್ಕ್ ಮಾಡ್ಕೊಂಡಿದ್ದಾರೆ. ಕೂತ್ಕೊಳ್ಳಿ. ಬತಾದೆ ಕೊಬ್ಬರಿ ಮಿಠಾಯಿ ವಾಸನೆ ಗಮ್ ಅಂತ ಬತಾದೆ. ಪಚ್ಕರ್ಪೂರ ಸಾಹೇಬ್ರು ಸುಮ್ಮನೆ ವಾಸನೆ ಅಲ್ಲಪ್ಪ. ಬರೀ ವಾಸನೆ ತಗೋಬೇಕಾಗಿಲ್ಲ, ಮುಂದೆ ತಗೊಂಡ್ ಬಂದಿದ್ದೀನಿ. ತಗೊಳ್ಳಿ. ಥ್ಯಾಂಕ್ ಯು. ನೋಡಮ್ಮ ಸುಧಾ, ನಮ್ಮ ಸಾಹೇಬ್ರು ಕ್ರಾಂತಿ ಕುಮಾರ್ ನಿನ್ನಂತವನ್ನ ತಂಗಿ ಕೊಡೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕಮ್ಮ. ನನಗ್ ಸಿಹಿ ಕೊಟ್ಟಿದೀಯಾ, ನಿನ್ ಬಾಳೆಲ್ಲ ಸಿಹಿ ಆಗಿರ್ಲಿ ಏನೋ, ಸರಿನಾ? ಇದೆಲ್ಲರಿಗೂ ಕೊಟ್ರಿ. ಸುಧಾ, ನೀನ್ ಯಾಕೆ ಮನೆಗೆ ಬಂದೆ? ನಿಮ್ಗೆ ತಿಂಡಿ ತಂದಿದ್ದೀನಿ. ನಾನೇ ಮನೆಗೆ ಬರ್ತಿದ್ನಲ್ಲ. ಆಹಾ, ಬರ್ತಿದ್ದೆ. ನೀನ್ ಬರೋದ್ರೊಳಗೆ ಉಪ್ಪಿಟ್ಟು ಆರೋಗ್ಯ ಹಡ್ಸೋಗ್ತಿತ್ತು. ಅಣ್ಣನ್ ನೀವ್ ತಂಗಿ ತಿಂಡಿ ತರೋದ್ರಲ್ಲಿ ತಪ್ಪು ಅಂತ ನಿನ್ ಕಾರು ಮೇಲಿಟ್ರೆ ನನ್ಗೆ ಆಮೇಲೆ ಶಿಕ್ಷೆ ಕೊಡುವಂತೆ ಮೊದಲು ತಿಂಡಿ ತಿನ್ನು. ಸರಿ, ನಾ ತಿಂಡಿ ತಿಂತೀನಿ. ನಿನ್ನ ಕಾಲೇಜ್ ಲೇಟ್ ಆಗುತ್ತೆ, ಹೋಗು. ನೀನ್ ಈಗಲೇ ತಿನ್ಬೇಕು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಮೇಲೆ ನಂಬಿಕೆ ಅಲ್ವಾ? ಸರಿ ಅಣ್ಣ, ನಾನ್ ಬರ್ತೀನಿ. ಬಾಯ್. ಅಯ್ಯೋ, ಎಷ್ಟೊಂದು ಕಳ್ಸ್ಯಾಳಪ್ಪ ಇವಳು. ಬತಾದೆ ಅವರೇ ಕಾಳು ಉಪ್ಪಿಟ್ಟು ವಾಸನೆ ಗಮ್ ಅಂತ ಬತಾದೆ. ಬೇಕಾದಷ್ಟು ಕಳ್ಸ್ಯಾಳೆ, ನಿನಗೂ ಕೊಡ್ತೀನಿ, ಜೊತೆಗೆ ನಿನ್ನ ಹೆಂಡತಿಗೆ ತಗೊಂಡೋಗಿ. ಸುಮ್ಮನೆ ಜಯಂತ್, ಉಪ್ಪಿಟ್ಟು ತಿಂತೀನಮ್ಮ? ಬೇಡಮ್ಮ, ನೀನೇ ತಿನ್ನು. ನಾವು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದ್ದಲ್ಲ, ಅದ್ರ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಪ್ರಕಾರ ಅವನು ನಾಯಿ ಕಚ್ಚಿ ಸತ್ತಿದ್ದಾನೆ. ಸತ್ತಿಲ್ಲ, ಸಾಯಿಸಿದ್ದಾರೆ. ಹಾಗಾದ್ರೆ ಮರ್ಡರ್ ಕೇಸ? ಸಂದೇಹನೇ ಇಲ್ಲ. ನಾಯಿ ಕಚ್ಚಿದ ಒಂದು ರಕ್ತದಲ್ಲಿ ಕೋಳಿ ರಕ್ತ ಹ್ಯಾಕ್ ಸೇರ್ತು ಅಂತ ಪತ್ತೆ ಮಾಡಿದ್ರೆ ಕೊಲೆಗಾರ ತಾನಾಗಿ ಸಿಕ್ಕಾಕೋತಾನೆ. ಅಯ್ಯಯ್ಯೋ ಹೋಯ್ತಲ್ಲ, ನಮ್ಗೆ 25,000 ಹೋಯ್ತಲ್ಲ. ಇದೇನು ಪಲಾವ್ ಹೋಟ್ಲ, ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ಪಲಾವ್ ಹೋಟ್ಲು ಅಂತ ಅವಮಾನ ಮಾಡ್ತಾ ಇದೀಯಾ? ಯಾವ ಸೆಕ್ಷನ್ ಕ್ರಿಯೇಟ್ ಮಾಡಿದೀನಿ ಒಳಗೆ ತಳ್ಬಿಡ್ತೀನಿ ನೋಡು. ಕ್ಷಮಿಸಬೇಕು. ಏನಯ್ಯ, KS ಚಿನ್ನ ಎಲ್ಲ ನಿನ್ ಕೈನಲ್ಲೇ ಇಟ್ಕೊಂಡಿದ್ಯಾ? ಇಲ್ಲ ಸ್ವಾಮಿ, ಇದೆಲ್ಲ ನಂದಲ್ಲ, ಹೊಟ್ಟೆ ಹಾಕಿರೋರ್ದು. ಮನೇಲಿದ್ರು ದರೋಡೆ ಹೋಗುತ್ತಲ್ಲ ಅಂತ ಉಂಗುರದೊಳಗೆ ಬ್ಯಾನ್ ಹಾಕೊಂಡಿದ್ದೀನಿ. ಬರೀ ಎಂಟೆ ಇರೋದು. ಎಂಟೇನೋ ಸರಿ, 25 ಗಂಟೆ ಹೆಂಗೋಯ್ತು? ಅಯ್ಯೋ, ಅದೆಲ್ಲ ದೊಡ್ಡ ಕತೆ ಸ್ವಾಮಿ. ನಿಮ್ಮ ಹತ್ರ ಹೇಳಿದ್ರೆ ಏನು ಪ್ರಯೋಜನ? ಎಲ್ಲಿ ಇನ್ಸ್ಪೆಕ್ಟ್ರು? ಏ ವಿಕಲಾಸಿ, ನೀ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ರು ಅವ್ರು ನಮ್ಮನ್ ಕರೆಸಿ ನಮ್ಮ ಹತ್ರನೇ ಹೇಳೋದು. ನನ್ನ ಹೆಸರು BK ನರಸಿಂಗರಾವ್ ಅಂತ. ಜನ ನನ್ನ ಬಿಸ್ನೆಸ್ ನೋಡಿ ಬಿಕ್ನಾಸ್ ಅಂತ ಅಡ್ರೆಸ್ ಇಟ್ಟಿದ್ದಾರೆ. ಯಾಕೆಂದ್ರೆ ನಾನು ಎಂಜಲ್ ಕೈನಲ್ಲೂ ಕಾಗೆ ಓಡಿಸಲ್ಲ ನೋಡಿ, ಅದಕ್ಕೆಪ್ಪ. ಆದ್ರೂ ನಂದು 25,000 ಹೋಯ್ತಲ್ಲ ಸರ್, 25,000 ಹೋಯ್ತಲ್ಲ. ಅದೇನ್ ಸರಿಯಾಗಲ್ರಿ ಸರ್, ಬಡ್ಡಿ ಚಕ್ರ ಬಡ್ಡಿ ತರ ಬೆಳೆಸ್ಕೊಂಡ್ ಬಂದೆ ನನ್ನ ಮಗಳನ್ನ. ಇವತ್ ಬೆಳಿಗ್ಗೆ ಅವಳನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿ 25,000 ರಾಂತನ್ ಕೇಳ್ತಾ ಇದ್ದಾರೆ ಸರ್. ಸರಿ, ಒಂದು ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ಸರ್, ಇದು ನನ್ನ ಮಗಳ ಫೋಟೋ ಸರ್. ತಕೊಳ್ಳಿ ಸರ್, 25,000. ದುಡ್ಡನ್ನ ಎಲ್ಲಿ ತಂದ್ಕೊಡ್ಬೇಕು ಅಂತ ಹೇಳಿದ್ದಾರೆ? ಅದು ಭೈರಪ್ಪನಹಳ್ಳಿ ಹತ್ರ ಇರೋ ಕಲ್ಗುಡ್ಡದ ಹತ್ರ ಸರ್.
ದರೋಡಕ್ಕೋರಿರೋದು ಜನಗಳ ಮಧ್ಯೆ ರಾಜಕೀಯದಲ್ಲಿ ಸರ್. ಇಲ್ಲೆಲ್ಲ ಏನಿದೆ ಸರ್? ಇಲ್ಲೇ ಸಿಗುತ್ತೆ ಅವ್ರಿಗೆ ಬರೀ ಕಲ್ಲು. ಸರ್, ಮನುಷ್ಯರ ಕಡೆ ಕಾಯಿಗಳಿರುತ್ತೆ ಅಂತಾರೆ, ಇಲ್ಲಿ ಒಂದು ಕಾಗೇನೂ ಇಲ್ಲ ಸರ್. ನಡಿ ಸರ್, ಮನೆಗೆ ಹೋಗೋಣ. ಯಾಕೆ ಸರ್ ಸುಮ್ಮನೆ ಗುಂಡು ಹಾಕ್ತೀರಾ? ಬುಲೆಟ್ ವೇಸ್ಟು. ಗುಂಡು ಹಾಕ್ಸಿದ್ ನಾನಲ್ಲ, ಆ ಕಳ್ಳ ಇರ್ಬೇಕು. ಅಯ್ಯೋ, ಬೆಟ್ಟ ಉರುಳ್ತಾವೆ. ಓ, ಅದು ಬೆಟ್ಟ ಅಲ್ಲ, ಬಂಡೆ. ಅಯ್ಯೋ, ಹಣ ತಂದಿದ್ದೀರಾ? ಏನ್ ಸರ್ ಇದು? ಇಲ್ಲಿರೋ ಬಂಡೆ ಕಲ್ಲುಗಳೆಲ್ಲ ಕಾಸ್ಕಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಇವೆಲ್ಲ ಬಂಡೆಗಳಲ್ಲ ಸರ್, ಬೂತ್ಗಳು. ಹಣ ತಂದಿದ್ದೀರಾ? ಸರ್, ಏನ್ ಪಿಶಾಚಿ ವಾಯ್ಸ್ ಸರ್ ಇದು? ಯಾರು ನೀನು? ಚಂಬಲ್ ರಾಣಿ. ಯಾಕಮ್ಮ ಕರ್ನಾಟಕಕ್ಕೆ ಬಂದಿದೆಯಾ? ಮಧ್ಯ ಪ್ರದೇಶದಲ್ಲಿರೋ ದುಡ್ಡೆಲ್ಲ ಮುಗಿದೋಯ್ತಾ? ಏಕೆಡಿ, ನೀನು ಅವಳ ಹತ್ರ ಮಾತಾಡ್ತಾ ಇರು. ನೋಡಮ್ಮ, ಚಿಪ್ಪಲ್ ರಾಣಿ. ನೀವು ಅಲ್ಲ, ಚಂಬಲ್ ರಾಣಿ. ನೀನ್ ಕೇಳಿದ 25,000 ತಂದಿದ್ದೀನಿ. ಎಲ್ಲ ಒರಿಜಿನಲ್ಲು, ಸರ್ಕಾರದ್ದು, ಫೋಟೋ ಅಲ್ಲ. ಆ ಬಿಗ್ನಾಸಿ ಮಗಳನ್ನ ನೀ ಈ ಕಡೆ ತಳ್ಳು, ನಾನು ಈ ದುಡ್ಡನ್ನ ಆ ಕಡೆ ತಳ್ತೀನಿ. ನೀನು ನರಸಿಂಹರ ಮಗಳು ತಾನೆ? ಅಲ್ಲ, ಚಂಬಲ್ ರಾಣಿ. ನಿಮ್ಮ ಅಪ್ಪನ ತಮಾಷೆ ನೋಡೋ ಆಸೆ ನಿಂಗೆ ಇರ್ಬೋದು, ಆದ್ರೆ ಕಾನೂನು ಜೊತೆ ಆಟ ಆಡಿದ್ರೆ ತಮಾಷೆ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ನಡಿ. 75. ಎಸ್ ಸರ್. ನೋಡು, ನಾನು ಇವಾಗ ಕರ್ಕೊಂಡು ಸ್ಟೇಷನ್ ಹೋಗ್ತೀನಿ, ನೀನ್ ಬಂದ್ಬಿಡು. ಆಯ್ತು. ಏನಾಗ್ತಿದೆ ಶಾಂತಿ? ನೀರು ನೀರು. ತಾಯಿ ಹಾಸ್ಪಿಟಲ್ ನಲ್ಲಿದ್ದಾರೆ. ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡಬೇಕು. 25,000 ರೂಪಾಯಿ ಖರ್ಚಾಗುತ್ತೆ. ಪಾಪ ಅವಳು ಬಡವಳು, ಅಷ್ಟು ಹಣ ಖರ್ಚು ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪನ್ ಕೇಳಿದ್ರೆ ಕೊಡೋದಿಲ್ಲ. ಅದಕ್ಕೆ ಈ ನಾಟಕ ಆಡ್ದೆ. ನಿಜ ಹೇಳ್ತಾ ಇದೆಯೋ ಅಥವಾ ಇದು ನಾಟಕನೋ? ಸತ್ಯವಾಗ್ಲೂ ಹೇಳ್ತಿದೀನಿ ಸರ್. ನೀವು ಬೇಕಾದ್ರೆ ಬನ್ನಿ. ಈಗಲೇ ಹೋಗಿ ಹಣ ನೂರ ಕೊಡ್ಲಿಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಇದು ಕೊಟ್ಟ ಮೇಲೆ ನೀವು ಯಾವ ಶಿಕ್ಷೆ ಕೊಟ್ಟು ನಾನು ಅನುಭವಿಸ್ತೀನಿ ಸರ್. ನಾನೇನಮ್ಮ ಮಾಡ್ಲಿ? ಆಪರೇಷನ್ ಮಾಡಿದ್ಮೇಲೆ ಆ ಸ್ಪೆಷಲಿಸ್ಟ್ಗೆ ದುಡ್ಡು ಕೊಡ್ಲೇಬೇಕು. ನಿಮ್ ಫ್ರೆಂಡ್ ಬೆಳಿಗ್ಗೆ ಹಣ ತತ್ತೀನಿ ಅಂತ ಹೋದವಳು ಇನ್ನೂ ಬಂದೇ ಇಲ್ಲ. ದಯವಿಟ್ಟು ನಿಮ್ ತಾಯಿನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ. ಬೇಡ ಡಾಕ್ಟರ್, ತಗೊಳ್ಳಿ ಹಣನ. ಇಮಿಡಿಯೇಟ್ ಆಗಿ ಅವ್ರಿಗೆ ಆಪರೇಷನ್ ಮಾಡಿ. ಶಾಂತಿ,
ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀನ್ ಹಣ ತರ್ಲಿಲ್ಲ ಅಂದ್ರೆ ನಮ್ಮಮ್ಮ ಜೀವ ಸಹಿತ ಉಳಿತಾ ಇರ್ಲಿಲ್ಲ. ಹಾಯ್ ಪ್ರಸಾದ್. ಹಾಯ್ ಮಿಸ್ಟರ್ ಪ್ರಸಾದ್, ಆ ಟಾಪ್ ಫ್ಲೋರ್ ಎಲಿವೇಶನ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆಯಲ್ಲ? ನೀವು ಹೇಳ್ತಾ ಇರೋದು ಆ ಆರ್ಚ್ ಬಗ್ಗೆ ತಾನೆ? ಎಸ್. ಸ್ವಲ್ಪ ಹೈಟ್ ಕಡಿಮೆ ಮಾಡಿದ್ರೆ ಸರಿ ಹೋಗುತ್ತೆ. ಇಟ್ಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಸರಿ ಹೋಗ್ಬಿಡುತ್ತಾ? ಓ ಶೋರ್, ಇವತ್ತೇ ಮಾಡಿಸ್ಬಿಡ್ತೀನಿ. ಕಮ್ ಆನ್, ಲೆಟ್ಸ್ ಹ್ಯಾವ್ ಎ ಲುಕ್. ನೀವು ಹೋಗಿ ಸರ್, ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆ. ಸಾರಿ ಡಿಯರ್. ನಾಳೆಯಿಂದ ಕರೆಕ್ಟ್ ಟೈಮ್ ಬರ್ಬೇಕು. ಓಕೆ. ನೀವು ಮಣ್ಣನ್ ಕಂಡ್ರೆ ಯಾಕೋ ಭಯ. ಏನೇ ಮಾಡ್ತಿದ್ರು? ಅದಕ್ಕೆ ಆಗಿನವರೆಗೂ ಕಾಯ್ಕೊಂಡಿರ್ಬೇಕಾ? ನನ್ನಿಂದಾಗಲ್ಲಪ್ಪ. ನಿಮ್ಮ ಅಣ್ಣನ ಹತ್ರ ಇವತ್ತೇ ಮಾತಾಡ್ಬಿಡ್ತೀನಿ. ರೆಡಿನಮ್ಮ? ಇಷ್ಟು ದಿವಸ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಳೆಸಿದೆ. ನೀನು ಒಳ್ಳೆ ಗಣ್ಣ ಸೆಲೆಕ್ಟ್ ಮಾಡಬೇಕು ಅನ್ನೋ ಆಸೆ ನನಗಿತ್ತು. ಆದ್ರೆ ನೀನು ಆ ಕಷ್ಟ ನನಗೆ ಕೊಡ್ಲಿಲ್ಲ. ನೋಡು ಸುಧಾ, ನೀನು ಯಾವಾಗಲೂ ನಗರಾಗ್ತಾ ಇರ್ಬೇಕು ಅನ್ನೋದೇ ಈ ಅಣ್ಣನ ಆಸೆ ನಮ್ಮ. ಖಂಡಿತ ಇತ್ತು ನನ್ನ. ನನ್ಗೇನಾದ್ರೂ ಆದ್ರೆ ನೀನು ತಡ್ಕೊಂಡು ಶಕ್ತಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸದಾ ಈ ನನ್ನ ತಂಗಿ ಅನ್ನೋದನ್ನ ನಿರೂಪಿಸ್ತೀನಲ್ಲ. ನಿಮ್ಗೆ ಆಶೀರ್ವಾದ ಮಾಡು. ಗಟ್ಟಿ ಮೇಳ, ಗಟ್ಟಿ ಮೇಳ. ಹಲೋ, ಇನ್ಸ್ಪೆಕ್ಟರ್ ಕಾಂತಿ ಕುಮಾರ್ಯ. ಸರ್, ನಾನು ಶಾಂತಿ ಮಾತಾಡ್ತಿರೋದು. ಯಾವ ಶಾಂತಿ? ಅದೇ ಸರ್, ಚಂಬಲ್ ರಾಣಿ. ಓಹೋ, ಏನ್ ರಾಣಿ ಅವರೇ, ಏನ್ ಸಮಾಚಾರ? ನಮ್ ತಂದೆನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಆ ಬಿಕ್ನಾಸಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರ? ಹೌದು ಸರ್. ಅವತ್ ನೀವು ಸಿಕ್ಕಿದ್ರಲ್ಲ, ಆ ರೌಡಿಗಳು ನನ್ನ ಮೇಲೆ ಛಲ ಇಟ್ಕೊಂಡು ನಮ್ಮ ಅಪ್ಪನ ಎತ್ಕೊಂಡು ಹೋಗಿದ್ದಾರೆ. 25,000 ರೂಪಾಯಿ ರ್ಯಾನ್ಸನ್ ಕೇಳ್ತಿದ್ದಾರೆ ಸರ್. ಓ, ಅಳ್ಬೇಡಿ. ಎಲ್ಲಿಗೆ ಹಣ ತಂದ್ಕೊಡು ಅಂತ ಹೇಳಿದ್ದಾರೆ? ಹಾ ಹಾ ಹಾ, ಸರಿ, ನಾನು ಈಗಲೇ ಹೋಗ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲೋದ ಈ ನನ್ನ ಮಗ? ಸಿಗ್ಲಿ ಆ 420. ಈ ಲಾಟಿ ಹೊಡೆದು ಬೋಟಿ ತೆಗೆದು ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಯಾರು ನೀವು? ಯಾವ ಸ್ಟೇಷನ್? ಇತ್ತೀಚೆಗೆ ಈ ಯೂನಿಫಾರ್ಮ್ ನಲ್ಲಿ ಕಳ್ಳರು ಜಾಸ್ತಿ ಆಗಿದ್ದಾರೆ. ನಾನು ಸಾರ್ ಪೆಟ್ಟಿಗೆ ಪಾಪಣ್ಣ. ನಿಮ್ಗೆ ಗೊತ್ತಿಲ್ವಾ? ನೀನೇನೇ ಹೇಳು, ಈ ವೇಸ್ಟ್ ಅಲ್ಲಿ ಯಾರು ನೋಡಿದ್ರು ನನಗೆ ಅನುಮಾನ ಬಂದೇ ಬಿಡುತ್ತೆ. ಒಂದೊಂದ್ಸಲ ಕನ್ನಡದಲ್ಲಿ ನನ್ನ ನೋಡ್ಕೊಂಡು ನನ್ನ ಮೇಲೂ ನನಗೆ ಅನುಮಾನ. ಸಿಕ್ಕಿದ 420? ಯಾಕೆ ಸಾರ್, ನಿಮ್ಗೆ ಅವನ ಅನುಭವ ಆಗೋಯ್ತಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಸಿಕ್ಕಿದ್ನೋ? ಸರ್, ಅಲ್ಲಿ ನೋಡಿ ಸಾರ್. 420.
ಹೊರಟೊಂಡಿ ನಿಂತ್ಕೊಳ್ಳೋ, ಯಾರು ಅವ್ನು ಹಿಡ್ಕೊಟ್ಟು ಪುಣ್ಯ ಕಟ್ಕೊಡ್ರಪ್ಪ. ಅಲ್ಲ, ನಾನ್ ನೋಡಿದ್ರೆ ಎಷ್ಟು ದೊಡ್ಡ ರೌಡಿ, ಆ ಕೇಳಿ ನನ್ನ ಮಗ ಇಷ್ಟ ಅವನೇ ನನ್ನ ಉಡಾ ಹಿಡ್ದಂಗೆ ಇರ್ಬಿಟ್ಟವನಲ್ಲಪ್ಪ. ಏ ಮಗನೇ, ಒಂದೊಂದು ತಿಂಗಳ ನಾನು ಇಷ್ಟು ನೋಡಿದ್ರೆ ಸ್ವರ್ಣ ಪದಕ ಗೆಲ್ತಿದ್ನಲ್ಲೋ. ಅಯ್ಯಪ್ಪ, ಏ ಅಲ್ವಾನ್, ನನ್ ನೋಡಿ ವಿಜಲ್ ಹಾಕ್ತೀನೋ. ಟಿ ಹೊಡ್ಯಾಕಿ ನನ್ನ ಸಿನಿಮಾ ಟಾಕೀಸೇನಯ್ಯ, ಟಿ ಇರೋದು ನಿನ್ನ ಹತ್ರ. ಅಯ್ಯೋ, ಎಲ್ಲಾರು ಜೋಬಿಂದ ಪೀಪಿ ತೆಗೆದು ಊತ್ರೆ ಈ ನನ್ನ ಮಗ ಎಲ್ಲೆಲ್ಲೋ ಊದ್ತಾನಲ್ಲಪ್ಪ. ಜೋಬಲ್ಲಿ ಪೀಪಿ ಆಯ್ತಾ ನೋಡು ಓಸಿ. ಇಲ್ಲ ಇಲ್ವಾ? ಅಲ್ಲಿಗೆ ಸರವಾಯ್ತು ಬಿಡು, ಒಳಗೆ ಸಿಕ್ಕಾಕೊಂಡಿದೆ. ಅಕಸ್ಮಾತ್ ಹೊಟ್ಟೆ ಸಿಕ್ಕಾಕೊಂಡು ಹೊಟ್ಟೆನೇ ಬಗೀತಾರೆ, ಅಯ್ಯೋ. ಎದೆ ಒಳಗೆ ಸಿಕ್ಕಾಕೊಂಡು ಎದೆನೇ ಸೀಳು ಬಿಡ್ತಾರೆ. ಅಯ್ಯೋ. ಈಗ ಬಾರ್ ಜಾಗದಲ್ಲಿ ಸಿಕ್ಕಾಕೊಂತು ಎಲ್ಲ ಸಿಗಾಕಲ್ಲಿ ನೀನೇಕೆ ನನ್ನ ಎದುರಿಸ್ತಿದ್ಯಾ? ನಾನು ಎದುರಿಸ್ತಾ ಇದ್ದೀನಿ, ಈ ಡ್ರೆಸ್ ಹಾಕೊಂಡು ನೀನ್ ಎದುರಿಸ್ತಿದ್ಯಾ? ಹೋಗ್ಲಿ, ಎಲ್ಲಿದೆ ಅನ್ನೋದು ನೋಡಿ ಹೇಳ್ತೀನಿ, ಅಲ್ಲಿವರು ಸುಂದರು. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಅಯ್ಯೋ, ಮೂರ್ಛೆ ಹೋಗ್ಬಿಟ್ನಾ? ಅಯ್ಯೋ ಪಾಪ, ಇವನು ಮೂರ್ಛೆ ಹೋಗಿದ್ ನೋಡಿದ್ರೆ ಎಲ್ಲೋ ಡೇಂಜರ್ ಜಾಗದಲ್ಲಿ ಸಿಕ್ಕಾಕೊಂಡಿದೆ. ಓಹೋ, ಅಲ್ಲಿಂದ ಬರ್ತಾ ಇರೋದು ಅವನು. ಇದೇನಪ್ಪ, ಪೊಲೀಸ್ನವ್ರ ಮನೆ ಮುಂದೆನೆ ಪೊಲೀಸ್ ವಿಷಿಲ. ಅಯ್ಯೋ, ಇದೇನಿದು? ನಮ್ಮ ಯಜಮಾನ್ರಿಗೆ ಏನಾಯ್ತು? ಯಾಕೆ ಹೀಗೆ ಎತ್ಕೊಂಡ್ ಬಂದಿದ್ದೀರಾ? ಕಂಡವ್ರಿಗೆ ಎಲ್ಲ ವಿಸಿಲ್ ಹೊಡೆದ್ರೆ ಆಗೋದೇ ಹೀಗೆ. ಅಯ್ಯೋ, ಇವನಲ್ಲಿ ಹೊತ್ಕೊಂಬರೋ ಹೊತ್ತಿಗೆ ಸಾಕಾಗೋಯ್ತು. ಅಯ್ಯೋ, ಅಯ್ಯೋ ಅಯ್ಯೋ, ಏನ್ರಿ ಏನಾಯ್ತ್ರಿ? ಅಯ್ಯೋ, ತಲೆನೇ ನಿಲ್ತಾ ಇದ್ದ. ಏನಾಯ್ತ್ರಿ ಇವ್ರಿಗೆ? ಅಯ್ಯೋ, ಇದೇನ್ ಶಬ್ದ? ವಿಸಲ್ ನುಗ್ಬಿಟ್ಟವನೆ. ಅಯ್ಯೋ, ಈಗೇನ್ ಮಾಡುದು? ಆಪರೇಷನ್ ಮಾಡ್ಬೇಕು, ಹಂಗೆ ಬರಂಗಿಲ್ಲ ಅದು. ಓ ಅಂದ್ರೆ ಓ, ಕುಯ್ಯಕ್ಕೆ ನಾನು ಕೋಳಿನ ಕುರಿನ, ನನಗೆ ಆಪರೇಷನ್ ಅಂದ್ರೆ ತುಂಬಾ ಭಯ ಅಪ್ಪ. ಇವ್ರಿಗೆ ಆಪರೇಷನ್ ಅಂದ್ರೆ ತುಂಬಾ ಭಯ. ತಿನ್ನದರೆ ಹೇಳಪ್ಪ. ಅದಿಲ್ದೆ ಏನು ಮಾಡಕ್ಕಾಗಲ್ವಾ? ಆಪರೇಷನ್ ಹಂಗೆ ತೆಗಿಬೇಕಾದ್ರೆ ನನಗೊಂದು ರಾಕ್ಷಸ ವೈದ್ಯ ಬರ್ತದೆ. ನೀವ್ ಮಾಡುದ್ರೆ ಮಾಡ್ತೀನಿ. ನೀನೇ ಒಳ್ಳೆ ಬ್ರಹ್ಮರಾಕ್ಷಸ ಇದ್ದಂಗಿದೀಯಾ. ನಿನಗೆ ವೈದ್ಯಕೀಯ ಬೇರೆ ಬರ್ತದ? ನನ್ನ ಕೈಲಿ ಕೈದಿಯ ಸಿಗಾಕೋಬೇಕಾದನು, ನಿನ್ನಿಂದ ವೈದ್ಯಕೀಯ ಮಾಡಿಸ್ಕೊಳ್ಳೋ ಗತಿ ಬಂತಲ್ಲಪ್ಪ. ಅಯ್ಯೋ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅದೇನ್ ಮಾಡ್ಬೇಕು ಸ್ವಲ್ಪ ಬೇಗ ಮಾಡ್ತೀರಿ. ಮಾಡ್ಲಾ? ಒಂದ್ ಒನಕೆ ತಗೊಂಬ ಹೇಳ್ತೀನಿ. ಒನಕೆಗೂ ವೈದ್ಯಕೀಯಕ್ಕೂ ಏನಯ್ಯ ಸಂಬಂಧ? ತಗೊಳ್ಳಿ. ನಾ ಮಕ್ಕಳ ಮನಸ್ಸು ಏನ್ರಿ? ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ. ಕಣ್ಮಚ್ಗಳ ಕನಕದೆ ಸರಿಯೇ ಕನ್ನಡಕ. ಅಯ್ಯೋ, ಕಂಡೇ ಇದೆಯಲ್ಲೇ. ಕಣ್ಮಚ್ಕೋ. ಅಯ್ಯೋ, ಸಾಕು ನಿಲ್ಸಪ್ಪ, ಇನ್ನೇನು ಬಿದ್ದೋಯ್ತಲ್ಲಪ್ಪ. ಇನ್ನು ಮಾಡಿದ್ರೆ ಬೋಟಿ ಕಲಿಗೆ ಎಲ್ಲ ಈಚೆ ಬಿದ್ದೋಯ್ತಲ್ಲಪ್ಪ. ಅಣ್ಣ, ನೀವು ಮಾಡಿರೋ ಉಪಕಾರಕ್ಕೆ ನಾನೇನ್ ಕೊಟ್ಟರು ಸಾಲಿ. ಈಗ ನನ್ ಒಡ ಹುಟ್ಟಿದ ಅಣ್ಣ ಇದ್ರಿಗೆ. ಹೋಲಿ ಬಿಡವ, ಬದುಕಂಬಿಟ್ಟ. ಈ ಮುಳಿಗಾಸಲ ನಿಮ್ಮ ಅಣ್ಣ ಏನೇ? ಉಸಿರು ಬಿಳಿ ಅಂತವನು ಬಣ್ಣವೇ ಬದಲಾಯಿಸಿ ಬಿಡ್ತಾನೆ. ಯಾವಾಗ ಸುಮ್ಮನೆ ಬೆಳೆದು ಬಿಡ್ತಾನೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಣ್ಣ, ನಿಮ್ಮ ಕುಡಿಯೋ ಬಿಸ್ಕೆಟ್ ಏನಾದ್ರೂ ಕೊಡ್ತೀನಿ. ಸತ್ತವ ನನಗೆ ಬಿಸಿ ಕೊಟ್ಟಿರೋ ಅಲ್ಲ. ನಿನ್ನ ಹೆಂಡತಿ ನನ್ನ ತಿಳ್ಕೊಂಡವಳೆ. ಅವಳ ಮುಂದೆ ನನ್ನ ಮರ್ಯಾದೆ ತೆಗಿತೀಯಾ? ಇನ್ನು ಮೇಲೆ ಬಾಯಲ್ಲಿ ಬಿಸಿಲು ಇಟ್ಕೊಂಡು ಹೋಗ್ತೀಯಾ? ಇಲ್ಲಪ್ಪ. ನನ್ನ ಕಂಡಾಗ ಅಟ್ಟಿಸ್ಕೊಂಬತ್ತೀಯಾ? ಇಲ್ಲಪ್ಪ. ನಾ ಹೇಳ್ದಂಗೆ ಕೇಳ್ತೀಯಾ? ಇಲ್ಲಪ್ಪ. ಅಯ್ಯೋ, ನಿಮ್ಗೆ ಕಲೆ ಕಷ್ಟ. ಕೈ ಸಿಕ್ಕೊಂಡ್ಬಿಟ್ಟಿಯಲ್ಲ ಪಾಪ. ನನಗೆ ನಿಂತರ ಹೆಂಡತಿ ಸಿಗ್ತಾಳಂತ ಯಾವ ಗ್ಯಾರಂಟಿ? ನಾನೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಿದ್ರು. ಅಣ್ಣ ತಂಗಿನ ಅನುಬಂಧ ಅಂದ್ರೆ ಹೀಗಿರಬೇಕು. ಅಣ್ಣನಿಗೆ ಸ್ವಲ್ಪನೂ ಆದ್ರೂ ಸಾಕು, ತಂಗಿನ ಹೃದಯ ಹೆಂಗ್ ಹೋಗುತ್ತೆ. ಅನ್ನ ಶೋ ಮಾಡ್ಕೋಬೇಕಾದ್ರೆ 10 ಸಾರಿ ಗಾಯ ಮಾಡ್ಕೊಂಡಿರ್ಬೋದು. ಅಯ್ಯೋ ಪಾಪ ಅಂತ ಒಂದ್ಸತಿನಾದ್ರೂ ಅಂದ್ಯಾ? ಎಷ್ಟೇ
ಅದು ತವ್ರ ಮನೆ ವಾಸ್ತಲ್ಯ. ಹೋಗಿ ಬರೋದಕ್ಕೆಲ್ಲ ತವ್ರ ಮನೆ ಬಲು ಸೊಗಸು, ಆರತಿರಲ್ಲಿ ಅದರ ಬೆಳಕು. ಆಹಾ, ನರಸಿಂಹ ಸ್ವಾಮಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಬಾವ. ಸುಮ್ಮನೆ ನೀವಿಬ್ರು ಸೇರ್ಕೊಂಡು ನಾನು ರೇಗಿಸ್ಬೇಡಿ. ನೀವಿಬ್ರು ಹೊರಗಡೆ ಕೂತ್ಕೊಂಡಿರಿ, ನಾನು ಚಪಾತಿ ಮಾಡ್ಕೊಂಡು ಬರ್ತೀನಿ. ಸುಧಾ, ಚಪಾತಿಗಿಂತ ಹೆಚ್ಚಾಗಿ ನಿನ್ ಕೈನ ಒಂದು ಕಾಫಿ ಕೊಡ್ತು. ಓಕೆ ಅಣ್ಣ. ನಡಿ ಬಾವ. ಅವ ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಏನಪ್ಪ ಅದು? ಬೇಗ ಯಾವ ಊರಿಗಾದ್ರೂ ಟ್ರಾನ್ಸ್ಫರ್ ಮಾಡ್ಕೊ. ಯಾಕೆ ನಾನು ಕಾಕಿ ಬಟ್ಟೆ ಹಾಕೊಂಡ್ರೆ ನಿನಗೂ ಭಯನಾ? ಅದಕ್ಕಲ್ಲ ಮೋಟರ್ ಬೈಕ್ ಓಡಿಸ್ತಾರಲ್ಲ, ಅಪ್ಪು ನಿನ್ ಕೈ ಸಿಕ್ಕಿದ್ರೆ ಅವಮಾನ ಆಗುತ್ತಲ್ಲ ಅಂತ. ಸದ್ಯ ಸುಧಾ, ನೀನ್ ಬಂದ್ಬಿಟ್ಟಿಯಲ್ಲ, ದಿನಾ ಚಪಾತಿ ತಿಂದು ತಿಂದು ನಾಳೆಗೆಲ್ಲ ಕೆಟ್ಟೋಗಿತ್ತು. ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ಬಿಡು. ಡಬ್ಬದಲ್ಲಿ ರವೆ ಇದೆ, ಕ್ಯಾನಲ್ಲಿ ಎಣ್ಣೆ ಇದೆ. ನನ್ಗೆಲ್ಲ ಗೊತ್ತಿದೆ, ನಾನು ಮಾಡ್ಕೊಡ್ತೀನಿ. ದಾಸ್ ಸಾಹೇಬ್ರು ಬರ್ಬೇಕು. ಎಲ್ಲಿ ನಿಮ್ಮಣ್ಣ? ಏನ್ ನಮ್ಮಣ್ಣ ಕತ್ರಿ ಮಂತ್ರ ತಿಳ್ಕೊಂಬಿಟ್ಯಾ? ಹೇಳಿ ಟೈಮ್ ಸರಿಯಾ ಬರೋದಕ್ಕೆ? ಏನೋ ಒಂದ್ 4-5 ಗಂಟೆ ಹೆಚ್ಚು ಕಡಿಮೆ ಬರ್ತಾನೆ. ಇದೇನಿದು ಇಷ್ಟೊಂದು ಕುಂತಿದೆ? ಅದ್ ಯಾಕೆ ಕೇಳ್ತೀಯ ದಾಸ್? ಅವ ಯಾವನು ಹೊಸ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಅಂತ ಬಂದಿದ್ದಾನೆ. ಅವನ ಕಾಟ ತಡೆಯಕ್ಕಾಗ್ತಿಲ್ಲ. ಅದಕ್ಕೆ ನಾನು ನಿನ್ ಬಳಿ ಹೇಳಿದ್ದು, ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಇದನ್ನೆಲ್ಲ ಚಲಾವಣೆ ಮಾಡ್ಬೇಕು. ಅದಕ್ಕೇನು ಭಯ ಪಡಬೇಡ ತಮ್ಮ, ನಾನಿದ್ದೀನಲ್ಲ ನಿಮ್ಮಣ್ಣ. ಮಂತ್ರಿಗಳಿಗೆ ನಮಸ್ಕಾರ. ದಾಸ್, ನನ್ನ ತಮ್ಮ ಬಹಳ ಬುದ್ಧಿವಂತ. ಅವನ ಬುದ್ಧಿವಂತಿಕೆ ಜೊತೆ ನಿನ್ ಶಕ್ತಿ ಸೇರಿದ್ರೆ ಕ್ರಾಂತಿ ಅಂತ ಅವರು 1000 ಜನ ಬಂದ್ರು ನಮ್ಮನ್ನೇನು ಮಾಡಕ್ ಸಾಧ್ಯ ಇಲ್ಲ. ತಮ್ಮ, ರೆಸ್ಟ್ ಹೌಸ್ ಹೋಗಿ ಮಾತಾಡೋಣ. ದಾಸ್ ಕೈನಲ್ಲಿ 20 ಲಕ್ಷ ರೂಪಾಯಿ ಕೊಟ್ಬಿಡು. ಇದರ್ಧ ಅದರ್ಧ. ಕಾಳಿಸ್ತಾರೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಣ್ಣ. ಇದೆಲ್ಲ ರಾಜಕೀಯ ಕಣ, ನಿನಗೆ ಗೊತ್ತಾಗಲ್ಲ. ಇನ್ನೇನು ಎಲೆಕ್ಷನ್ ಬಂತಲ್ಲ, ಹೊಸದಾಗಿ MLA ಆಗೋರ್ನ ನಮ್ ಕಡೆ ಮಾಡ್ಕೋಬೇಕು ನೋಡು. ತಿಳಿದೇನೋ ತಿಳಿದು ಒಂದು ಮಾತು ಕೇಳ್ತಾ ಇದ್ದೀನಿ. ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲೋದು ಒಂದು ಪಾರ್ಟಿ, ಗೆದ್ದ ಮೇಲೆ ಇನ್ನೊಂದು ಪಾರ್ಟಿಗೆ ನಿಮ್ಮನ್ನು ನೀವೇ ಮಾಡ್ಕೊಂಡ್ಬಿಡ್ತೀರಲ್ಲ, ಯಾಕೆ? ಅದೇ ಕಣೋ ರಾಜಕೀಯ. ಎಲ್ಲಿವರೆಗೆ ಸಿದ್ಧಾಂತಗಳಿಗೆ, ಬುದ್ಧಿವಂತರಿಗೆ, ಇನ್ನೊಂತರಿಗೆ ವೋಟ್ ಹಾಕೋದನ್ನ ಬಿಟ್ಟು ಕೇವಲ ವ್ಯಕ್ತಿಗಳಿಗೆ, ಅಂದ್ರೆ ನಮ್ಮಂಥವ್ರನ್ನ ನೋಡಿ ವೋಟ್ ಹಾಕ್ತಾರೋ ಅಲ್ಲಿವರೆಗೆ ನಮ್ಮ ದೇಶದ ರಾಜಕೀಯ ಹೀಗೆ ಕಣೋ. ಇದನ್ನೆಲ್ಲ ಆ ಕ್ರಾಂತಿಕುಮಾರ್ ಕಣ್ಣಿಗೆ ಕಾಣದೇ ಇರುವ ಹಾಗೆ ಹುಷಾರಾಗಿ ತಗೊಂಡು ಹೋಗ್ಬೇಕು. ಕ್ರಾಂತಿಕುಮಾರ್ ಯಾಕ್ರಿ ಅಷ್ಟೊಂದು ಹೇಳ್ಕೊಂಡು ಸಾಯ್ತೀರಾ? ಆಫ್ಟರ್ ಆಲ್ ಅವನೊಬ್ಬ ಆರ್ಡಿನರಿ ಪೊಲೀಸ್ ಇನ್ಸ್ಪೆಕ್ಟರ್. ಅವನ ಆರ್ಡಿನರಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರೆ ಇದನ್ನೆಲ್ಲ ಕೊಟ್ಟು ಕೊಂಡ್ಕೊಂಡ್ಬಿಡ್ಬೋದಾಗಿತ್ತು. ಅವನು ಎಕ್ಸ್ಟ್ರಾರ್ಡಿನರಿ ಪೊಲೀಸ್ ಇನ್ಸ್ಪೆಕ್ಟರ್, ತುಂಬಾ ಸ್ಟ್ರಿಕ್ಟ್. ನಮ್ಮನ್ನು ಹಿಡಿಬೇಕು ಅಂತ ಬಿಟ್ಬಿಟ್ಟಿದ್ದಾರೆ ಆ ಬಡ್ಡಿ ಮಗ. ಆ ಜವಾಬ್ದಾರಿ ನನಗೆ ಬಿಡು. ಸರಿ, ಥ್ಯಾಂಕ್ ಯು. Over. Krantikumar here. CAA4191 green van.
ಕ್ರಾಂತಿ ಕುಮಾರ್, ಹೇಳು, ನೀನು ಕಳ್ಳೋಟ್ನ ವ್ಯಾನ್ ತಗೊಂಡು ಎಲ್ಲಿಂದ ಬರ್ತಿದ್ದೆ, ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ? ನಿನ್ ಡ್ಯೂಟಿ ನೀನೆಷ್ಟು ನಿಷ್ಠಾವಂತನು, ನನ್ನ ಕಸಬ್ನಲ್ಲಿ ನಾನು ಅಷ್ಟೇ ನಿಷ್ಠಾವಂತ. ನನ್ನ ಪ್ರಾಣ ಹೋದ್ರೂ ಸರಿ, ನನ್ನ ಜೊತೆಯವರು ಯಾರು ಅಂತ ನಾನು ಯಾವತ್ತಿಗೂ ಬಾಯ್ ಬಿಡಲ್ಲ. ಕ್ರಾಂತಿ ಮತ್ತೆ ಕ್ರಾಂತಿ ಹೇಳ್ತಿದ್ರು ಒಂದು ವಾಂತಿ ಮಾಡಿಸ್ಬಿಡ್ತೇವೆ. ಅಲ್ಲ ಸರ್, ಕ್ರಾಂತಿ ಕುಮಾರ್ ತಂಗಿ ಗಂಡ ಬಂದಿದ್ದಾರೆ. ನಮಸ್ಕಾರ ಇಂಜಿನಿಯರ್ ಸಾಹೇಬ್ರು, ಬನ್ನಿ ಬನ್ನಿ, ಬರಬೇಕು ಬರಬೇಕು, ನಡೀರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್, ಕ್ರಾಂತಿ ಕುಮಾರ್ ವಿಷಯ ನಿಮ್ಗೆ ಗೊತ್ತೇ ಇದೆ. ಅವನ ಹತ್ರ ಇನ್ಫ್ಲೂಯೆನ್ಸ್ ನಡೆಯಲ್ಲ ಸರ್. ಇನ್ಫ್ಲೂಯೆನ್ಸ್ ಬೇರೆ ಬೈದೈತ್ರೆ, ರಿಲೇಶನ್ಶಿಪ್ ಯೂಸ್ ಮಾಡು, ಸೆಂಟಿಮೆಂಟ್ಸ್ ಯೂಸ್ ಮಾಡು. ಅವನು ಅವನ ತಂಗಿನ ಅಂದ್ರೆ ನಿನ್ನ ಹೆಂಡತಿನ ತುಂಬಾ ಪ್ರೀತಿಸ್ತಾರಂತೆ. ನೀನು ನಿನ್ನ ಹೆಂಡತಿಗೆ ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಕೊಡು. ಬೇಡ ತಮ್ಮ, ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಹೆವಿ ಟ್ರೀಟ್ಮೆಂಟ್ ಕೊಟ್ರೆ ಬಾಡಿ ಇಮ್ಯೂನ್ ಆಗ್ಬಿಡುತ್ತೆ. ಸೀರಿಯಸ್ ಆದಾಗ ನೋಡ್ಕೊಳ್ಳ. ಈಗ ದಾಸನ ಬೇಲ್ ಮೇಲೆ ಬಿಡುಗಡೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಈ ಬೇಲ್ ಬಾಂಡ್ ರುಜು ಮಾಡು. ಇವತ್ತು ಈ ದಾಸ್ನ ಬೇಲ್ ಮೇಲೆ ಕರ್ಕೊಂಡು ಹೋಗೋದು ನ್ಯಾಯ ಅಂತ ನಿಮ್ ನ್ಯಾಯಶಾಸ್ತ್ರ ಹೇಳ್ಬೋದು. ಆದ್ರೆ ಹೊಟ್ಟೆಗಿಲ್ದೆ ಬೀದಿಲ್ ಕೆಲಸ ಮಾಡ್ತಿದ್ದವ್ರ ಮೇಲೆ ವ್ಯಾನರ್ಸ್ ಕೊಂದ, ಸ್ಕೂಲ್ ಮಕ್ಕಳನ್ನ ಕಾಪಾಡಕ್ಕೋಸ್ಕರ ತನ್ನ ಪ್ರಾಣನೆ ಕೊಟ್ಟ, ತ್ಯಾಗಮಯನ ಬಲಿ ತಗೊಂಡ ಇಂಥ ಪಾಪಿನ ನಾಳೆ ಕೋರ್ಟ್ನ ನಿಲ್ಲಿಸಿ ನಿರಪರಾಧಿ ಅಂತ ರಕ್ಷಿಸ್ತೀರಾ, ಇಲ್ಲ ಅಪರಾಧಿ ಅಂತ ಶಿಕ್ಷಿಸ್ತೀರಾ? ನೀವೇ ನಿರ್ಧರಿಸಿ. ಆ ದಾಸ್ನ ರಿಲೀಸ್ ಮಾಡ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ, ಸಂಜೆ 5 ಗಂಟೆಗೆ ಸ್ಟೇಷನ್ಗೆ ಬಂದು ಸೈನ್ ಮಾಡೋಗು. ಪ್ರಸಾದ್, ನಮ್ ದಾಸ್ನ ದಿನ ಬಂದು ಪೊಲೀಸ್ ಸ್ಟೇಷನ್ ಸೈನ್ ಹಾಕ್ಬೇಕು ಅಂತ ಕೋರ್ಟ್ ಆರ್ಡರ್ ಆಗಿದೆಯಂತೆ. ಹಾಗೆ ನೀನು ದಿವಸ ನಮ್ಮ ಹತ್ರ ಬಂದು ಅಟೆಂಡೆನ್ಸ್ ಹಾಕ್ಬೇಕು. ಸರಿ ಸರ್. ಅಂದಾಗೆ ನೀನ್ ಕಟ್ಸಿದ್ಯಲ್ಲ ಸ್ಕೂಲ್ ಬಿಲ್ಡಿಂಗು, ಅದು ಬಿದ್ದು 106 ಜನ ಮಕ್ಕಳು ಸತ್ತೋಗ್ಬಿಟ್ರಲ್ಲ, ಆ ಕೇಸ್ನ ನಾನು ಮುಚ್ಚಾಕ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಬರಬೇಕು ಬರಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು, ಇಷ್ಟು ದೂರ ತಾವು ಪಾದ ಬೆಳೆಸಬೇಕಾದ ಅವಶ್ಯಕತೆ ಏನಿತ್ತು? ನಿನಗೂ ಈ ದಾಸ್ಗೂ ಏನ್ ಸಂಬಂಧ? ಈ ದಾಸ್ನ ನೀವು ಅರೆಸ್ಟ್ ಮಾಡಿದ್ದೀರ ಅಂತ ನನಗೆ ಗೊತ್ತಾಯ್ತು. ಎಷ್ಟೇ ಆದ್ರೂ ಆತ ನನ್ನ ಭಕ್ತ. ಇಂಥ ಪಾಪಿಗಳಿಗೆಲ್ಲ ನೀವು ಸಹಾಯ ಮಾಡೋದ್ರಿಂದ ದೇಶದ ಪ್ರಜೆಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ತೊಂದರೆ ಕೊಡೋದು ನೋಡಿ ಪ್ರಜೆಗಳು ಓಟ್ ಹಾಕೋದು. ಪ್ರಜೆಗಳ ಮೇಲೆ ಯಾವನು ದಬ್ಬಾಳಿಕೆ ಮಾಡ್ತಾನೋ ಅವನೇ ನಿಜವಾದ ಪ್ರಭು. ಇದೇ ಪ್ರಜಾಪ್ರಭುತ್ವದ ಅರ್ಥ. ಅಲ್ಲ, ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳ ರಾಜ್ಯ ಅಂತ. ಎಲ್ಲೆಯ ಇದೆ ಪ್ರಜೆಗಳ ರಾಜ್ಯ. ಹಿಂದಿನ ಕಾಲದಲ್ಲಿ ಸಾಮ್ರಾಟರು ವಂಶ ಪಾರಂಪರ್ಯವಾಗಿ ಡೆಲ್ಲಿನಲ್ಲಿ ಆಳ್ತಾ ಇದ್ರು, ಸಾಮಂತರು ಬೇರೆ ರಾಜ್ಯಗಳಲ್ಲಿ ಆಳ್ತಾ ಇದ್ರು. ಈಗಲೂ ಹಾಗೇನೆ, ಸಾಮ್ರಾಟರ ಜಾಗದಲ್ಲಿ ಪ್ರಧಾನಮಂತ್ರಿ ಇದ್ದಾರೆ, ಸಾಮಂತರ ಜಾಗದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಎಲ್ಲೆಯ ಇದೆ ಪ್ರಜಾರಾಜ್ಯ. ಮಿಸ್ಟರ್ ಪಾಪಿ, ನಿನ್ನ ಜಾತಕ ಎಲ್ಲ ನನಗೆ ಗೊತ್ತು. ಕಳ್ಬಟ್ಟಿ, ಜೂಜು, ಸ್ಮಗ್ಲಿಂಗು, ಕಳ್ನೋಟ್ ಚಲಾವಣೆ ಮಾಡ್ತಿರೋ ನೀನು ಅದಕ್ಕೆಲ್ಲ ಸಪೋರ್ಟ್ ಆಗ್ಲಿ ಅಂತ ಇಂಥ ಕ್ರಿಮಿನಲ್ಸ್ಗೆಲ್ಲ ಎನ್ಕರೇಜ್ ಮಾಡ್ತಿದ್ಯಾ. ಇದಕ್ಕೆ ಮಂತ್ರಿ ಆಗಿರೋ ನಿಮ್ಮ ಅಣ್ಣನ ಸಹಕಾರನೂ ಇದೆ ಅಂತ ನನಗೆ ಗೊತ್ತು. ಆ ರಾಜಕೀಯ ಪ್ರಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀವಿ ಗೊತ್ತಾ? ಸಮಯ ಬಂದಾಗ ಇಂಥ ಬಂಗ್ಲೆಯನ್ನು ಮಾರ್ಬೇಕಾಗತ್ತೆ, ಠೇವಣಿಗೆ ಹೋದ್ರೆ ಜನಗಳ ಹತ್ರ ಭಿಕ್ಷೆ ಬಿಡ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಬಂದಾಗ ಎಷ್ಟು ಸಾಧ್ಯವಷ್ಟು ದೋಚ್ಕೊಂಡ್ಬಿಡ್ಬೇಕು. ನಾನು ಕೇಳಿದ್ ಕೊಡ್ತೀಯಾ? ಏನ್ ಬೇಕಾದ್ರೂ ಕೇಳು. ನೀನ್ ನನಗೆ ಸಹಾಯ ಮಾಡೋದಾದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ. ಇದು ನಿನಗೆ ಏನ್ ಬೇಕಾದ್ರೂ ಸಿಕ್ಕುತ್ತೆ. ನೀನು 32 ಹಲ್ಲು ಬೇಕು, ಕೊಡ್ತೀಯಾ? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್, ನನ್ನಂತ ಒಬ್ಬ ಆಫೀಸರ್ ಇದ್ರೆ ನಿಮ್ಮಂತವ್ರ ಬಂಡವಾಳ ಎಲ್ಲ ಬಯಲಿಗೆ ಬರುತ್ತೆ. ಬಿ ಕೇರ್ಫುಲ್. ಕಾಕಿ ಬಟ್ಟೆಯವ್ರ ಮೇಲೆ ಅವಸರವಾಗಿ ಆಕ್ಷನ್ ತಗೋಬಾರ್ದು. ಸ್ವಲ್ಪ ಬಾಕಿ ಉಳಿಸ್ಕೋಬೇಕು. ನಾನೇನಾದ್ರೂ ರಾಂಗ್ ನಂಬರ್ ಮನೆಗೆ ಮುಟ್ಬಿಟ್ನಾ? ಸರಿಯಾಗಿದೆಯಲ್ಲ? ಯಾರು ನೀನು? ನೀನು ಎಲ್ಲವನು ಅವ್ವ ನೋನೆ. ಆ ನೋನೆ ಏನಾಗ್ಬೇಕು ನಿಮ್ಗೆ? ಇದುವರೆಗೂ ಏನೂ ಇಲ್ಲ, ಇನ್ಮೇಲೆ ಆಗ್ಬೇಕು ಅಷ್ಟೇ. ಸರಿ, ನಿನಗೂ ಅವನಿಗೂ ಏನ್ ಸಂಬಂಧ? ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ, ಬರೀ ಬಂಧ ಅಷ್ಟೇ. ಅದಿರ್ಲಿ, ನಿನಗೂ ಅವನಿಗೂ
ಏನ್ ಸಂಬಂಧ? ಬರೀ ಬಂಧ ಅಲ್ಲ, ಬಿಡಿಸಲಾರದ ಅನುಬಂಧ. ಆಹಾ, ಬಿಡಿಸಲಾರದ ಅನುಬಂಧ. ಏ ಕ್ರಾಂತಿ, ನನಗೆ ನನಗೆ ಮೋಸ ಮಾಡ್ತಿದೆಯಾ? ಯಾ 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 ನಾನು ಹೀಗೆಂದೆ ಅಂತ ಅವನು ಹೋಗಿ ಹೇಳಿ. ಲೇ, ಹೌದೇ? ಲೇ 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 ಲೇ. ಏನಿದು ರಾರ ರೂರು ರೇಲೆ ಲೇಲೆ ಅಂತ ಅಕ್ಷರ ಕಲಿತಾ ಇದ್ದೀರಾ? ಯಾರು ಇವಳು? ಹೇಳಲೇಬೇಕಾ? ಅವಳು ನನ್ನ ತಂಗಿ ಸುಧಾ ಅಂತ. ಸುಧಾ, ನಾನು ಕ್ಷಮಿಸ್ತೀನಿ. ಅವಸರ ಪಟ್ಟೆ, ನಾನು ಏನೇನೋ ಮಾತಾಡ್ಬಿಟ್ಟೆ. ನಿಂತ್ಕೊಳ್ಳಿ. ಅಣ್ಣ, ಯಾರು ಇವಳು? ಅದೇನಮ್ಮ ಅದೇ ಯಾರು ಅಂದೆ? ಗೆ ಗೆ? ಗೆ ಓ, ಅತ್ತಿಗೆ. ಹಾ ನೋಡಿ ಭಾವಿ ಅತ್ತಿಗೆಯವ್ರಿ, ನಮ್ಮ ಅಣ್ಣನ್ ಮದುವೆ ಮಾಡ್ಕೋಬೇಕು ಅಂದ್ರೆ ನಿಮ್ ಕ್ವಾಲಿಫಿಕೇಶನ್ ಏನು ಅಂತ ನಾನ್ ಟೆಸ್ಟ್ ಮಾಡ್ಬೇಕು.
ಏನಾಗಬೇಕೋ ಅದಾಗುತ್ತೆ. ಅದು ಯಾವ ಕಾರಣಕ್ಕೂ ನಿಲ್ಕೊಳ್ಳಿ. ಹಾಗೆಯೇ ನಮ್ ಕೆಲಸ ಆಗ್ತಿರ್ಬೇಕು ಅಂತಂದ್ರೆ, ನಮಗೇನು ತೊಂದರೆ ಆಗಬಾರ್ದು ಅಂತ ಅಂದ್ರೆ, ಈ ನಮ್ ದಾಸ್ ಕೇಸು ಕೋರ್ಟ್ ನಲ್ಲಿ ಸುಳ್ಳು ಅಂತ ಸಾಬೀತಾಗ್ಬೇಕು. ದಾಸ್, ನಾಳೆ ನೀನು ಎಷ್ಟು ಗಂಟೆಗೆ ಸೈನ್ ಮಾಡಬೇಕು? ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, 1 ಗಂಟೆಗೆ ಬೆಂಗಳೂರಿನಲ್ಲಿ ಸೈನ್ ಮಾಡಿ, 3 ಗಂಟೆಗೆ ಮೈಸೂರಿನಲ್ಲಿ ಒಂದು ಹುಡುಗಿನ ರೇಪ್ ಮಾಡಿ, 4 ಗಂಟೆಗೆ ಮಂಗಳೂರು ಮರ್ಡರ್ ಮಾಡಿ, ಮತ್ತೆ ಬೆಂಗಳೂರಿನಲ್ಲಿ 5 ಗಂಟೆಗೆ ಸ್ಟೇಷನ್ ಅಲ್ಲಿ ಸೈನ್ ಮಾಡಿ. ಏನು ನಿನ್ನ ಅಡ್ವೈಸು? ಈಗ ಸಿಕ್ಕಾಕೊಟ್ಟಿರೋ ಕೇಸ್ನಿಂದ ಬಚಾವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ರೇಪ್ ಮಾಡು ಮರ್ಡರ್ ಮಾಡೋದು ಏನೇನೋ ಹೇಳ್ಕೊಡ್ತಿದ್ದೀಯಾ? ನಿಮ್ಮ ಅಣ್ಣನ ಕ್ರಿಮಿನಲ್ ಮೈಂಡು ನಿಮಗಿನ್ನೂ ಅರ್ಥ ಆಗ್ಲಿಲ್ವಾ? ನಿಮಗೆ ಅರ್ಥವಾಯ್ತು? ಚೆನ್ನಾಗಿ ಹೇಳಿದ್ರಿ. ನನ್ಗಷ್ಟು ಗೊತ್ತಾಗಲ್ವಾ? ಏನ್ ಗೊತ್ತಾಯ್ತು ಅಲ್ವಾ? ಬುದ್ಧಿವಂತರನ್ನ ಜೊತೆಲಿ ಇಟ್ಕೊಳ್ಳೋದು ಮಡಿಲಲ್ಲಿ ಬೆಂಕಿ ಇಟ್ಕೊಂಡ ಹಾಗೆ. ಅವ್ರನ್ನ ಎಂಕರೇಜ್ ಮಾಡೋದು, ಪಾಪ್ಯುಲರ್ ಪರ್ಸನಾಲಿಟೀಸ್ಗೆ ಟಿಕೆಟ್ ಕೊಡೋದು ಮುಟ್ಟಾಳ್ತನ. ಒಂದಲ್ಲ ಒಂದು ದಿವಸ ನಮ್ಮ ವೀಕ್ನೆಸ್ ಅರ್ಥ ಮಾಡಿಕೊಂಡು ನಮಗೆ ಗೊತ್ತಿಟ್ಬಿಟ್ಟು ಬುದ್ಧಿವಂತರನ್ನ ತುಳಿಬೇಕು. ತುಳಿಯಕ್ಕಾಗದೆ ಹೋದ್ರೆ ನಾಶ ಮಾಡ್ಬಿಡ್ಬೇಕು. ಧಾರವಾಡದಂತಯ್ಯ ಅಯ್ಯ, ನಮ್ ಲಾಯರ್ ಸಾಹೇಬ್ರಿಗೆ ಕೋಳಿ ಮಸಾಲೆ ಅರಿಯಯ್ಯ. Good afternoon, Inspector. Stand up. I said stand up. Sign ಮಾಡಯ್ಯ. ಹೋಗಿ ನಿಮ್ಮ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಡಿ, ದಾಸ್ ನಿಮ್ ಸ್ನೇಹಿತೆ ನಡ್ಕೊಂಡು ಹೋದ ಅಂತ. ಹಲೋ, ಇನ್ಸ್ಪೆಕ್ಟರ್ ಕಾಂತಿಕುಮಾರ್ ಯಾ? ಎಸ್ ಸರ್. ಇಟ್ಸ್ ಇಂಪಾಸಿಬಲ್ ಸರ್. ದಾಸು ಮೈಸೂರಿನಲ್ಲಿ ಒಂದು ಹುಡುಗಿನ ರೇಪ್ ಮಾಡದ್ನ? ನೋ ಸರ್, ಐ ಕಾಂಟ್ ಬಿಲೀವ್ ಇಟ್. ಸರ್, ಪಾಟಲ್ಲಿ ಅವ್ರ ಪರ್ಸ್ ಬಿದ್ದಿತ್ತ ಸರ್? 1 ಗಂಟೆಗೆ ಅವನು ಇಲ್ಲಿ ಬಂದು ಸೈನ್ ಮಾಡಿದ್ದಾನೆ. ಓಕೆ ಸರ್, ಐ ವಿಲ್ ಇನ್ವೆಸ್ಟಿಗೇಟ್. ವಾಟ್? 4 ಗಂಟೆಗೆ ಮಂಗಳೂರಿನಲ್ಲಿ MLA ದಾಸ್ ಕೊಲೆ ಮಾಡಿದ್ನ? ನೋ ಸರ್, ದಟ್ ಇಸ್ ಇಂಪಾಸಿಬಲ್. ಗುಡ್ ಈವ್ನಿಂಗ್ ಇನ್ಸ್ಪೆಕ್ಟರ್. ಶ್ರೀರಾಮ್ ದಾಸ್. ರೈಟ್, ಥ್ಯಾಂಕ್ ಯು. ಒಂದು ಗಂಟೆಗೆ ಬೆಂಗಳೂರಿನಲ್ಲಿ ಸೈನ್ ಮಾಡಿ, 3 ಗಂಟೆಗೆ ಮೈಸೂರಿನಲ್ಲಿ ರೇಪ್ ಮಾಡಿ, 4 ಗಂಟೆಗೆ MLA ಮಂಗಳೂರಿನಲ್ಲಿ ಕೊಲೆ ಮಾಡಬೇಕಾದ್ರೆ ತುಂಬಾ ಸ್ಟ್ರೈನ್ ಆಗಿರ್ಬೇಕಲ್ಲ? ರೈಟ್? ಎಸ್ ಸರ್. ಹೋಗ್ತಿ ತಮ್ಮ. ಇದೇನು ಇನ್ಸ್ಪೆಕ್ಟರ್, 1 ಗಂಟೆ ಕೊಟ್ಟು ಟ್ರೀಟ್ಮೆಂಟ್ಗೂ ಈಗ ಕೊಡ್ತಾ ಇರೋ ಟ್ರೀಟ್ಮೆಂಟ್ಗೂ ತುಂಬಾ ವ್ಯತ್ಯಾಸ ಇದೆಯಲ್ಲ? ದಾಸನ ಹಿಂಬಾಲಿಸು. ನಮ್ಮ ಸಾಹೇಬ್ರದು ತಲೆನೇ ತಲೆ.
ವಂಡರ್ಫುಲ್ ಐಡಿಯಾ. ಒಂದು ವೇಳೆ ಇವನು ಸಿಕ್ಕಾಕೊಂಡ್ರು ಆ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಇವನಿಗೂ ಸಂಬಂಧ ಇದೆ. ಆ ಕ್ರಾಂತಿ ಕುಮಾರೇ ತನ್ನ ಭಾವನ ಮೂಲಕ ಕಳ್ಳ ನೋಟಿನ ಚಲಾವಣೆ ಮಾಡ್ತಿದ್ದಾನೆ ಅಂತ ಗುಲ್ಲೆಪ್ಸಿ ಅವನ್ನೇ ಸಿಕ್ಕಾಕಿಸ್ಬೋದು. ನೀನ್ ಸಿಕ್ಕಾಕೊಂಡ್ರೆ ಬಿಡಿಸ್ಕೊಂಡು ಬರೋದಕ್ಕೆ ಮಂತ್ರಿ ಪದವಿ ನಮ್ಮ ಹತ್ರನೇ ಇದೆಯಲ್ಲೋ, ನೀನ್ ಯಾವ ಕಾರಣಕ್ಕೂ ಸಿಕ್ಕಾಕೊಳ್ಳೋದಿಲ್ವೋ? ಕ್ರಾಂತಿ ಕುಮಾರ್ ಸಿಕ್ಕಾಕೊಳ್ಳಲ್ಲ. ನೀನ್ ಯಾಕೆ ಬಂದೆ? ಅನ್ಯಾಯ ಅಕ್ರಮಗಳ ನೆರಳು ಕೊಡೋ ಕಾನೂನು ಅದು ಸದಾ ನಿಮ್ಮನ್ನ ಹಿಂಬಾಲಿಸ್ತಾನೇ ಇರುತ್ತೆ. ಪ್ರಸಾದ್, ನೀನು ಕೂಡ ಹೀಗೆ ಕ್ಯಾಗಿ ಸೇರಿದೆಯಲ್ಲ, ಈ ವಿಷಯ ಏನಾದ್ರೂ ಕ್ರಾಂತಿ ಕುಮಾರ್ ಗೊತ್ತಾದ್ರೆ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನು ಹೇಳ್ದೇತೀನಾ? ನಾನು ಈಗ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ನೀನು ಸುಖವಾಗಿ ಬಾಳ್ಬೇಕು, ಸಂತೋಷವಾಗಿ ಬದುಕಬೇಕು, ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗಬೇಕು ಅನ್ನೋ ಆಸೆ ನಿನಗಿದ್ರೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದುಬಿಡು. ನಿನಗೆ ಎಷ್ಟು ಬೇಕು ಅಷ್ಟು ಒರಿಜಿನಲ್ ನೋಟ್ಸ್ ನಾನು ಕೊಡ್ತೀನಿ. ನಿಮ್ಮಂತ ದೇಶದ್ರೋಹಿಗಳಿಗೆಲ್ಲ ಉತ್ತೇಜನ ಕೊಡವನಲ್ಲಾಗಿ ಜಯಂತ್ ಧಾರವಾಡ ದಂತೆಯ ಏನಾಯ್ತು ಬಾವಾ? ಯಾರೋ ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಮೈ ಗಾಡ್. ಪ್ರಸಾದ್, ಈ ಬಿಲ್ಡಿಂಗ್ ನೀನ್ ತಾನೇ ಕಟ್ಟಿಸ್ತಾ ಇರೋದು? ಹೌದು. ಸುಧಾ, ನೀನು ಮರ್ಡರ್ ಮಾಡಿದ ನೋಡ್ದೆ ಅಲ್ಲಮ್ಮ? ಅವ್ನು ನೋಡಿದ್ರೆ ಗುರ್ತಸ್ತಿಯಲ್ಲ? ಸುಧಾ, ಜಯಂತನ್ ಕೊಲೆ ಮಾಡಿದವನ್ನ ಗುರ್ತಿಸ್ಬಲ್ಲೆ ಅಂತ ಹೇಳಿದಿಲ್ಲ, ಇವರಲ್ಲಿ ಯಾರಾದ್ರೂ ಇದಾರ ನೋಡು. ಏ ಕಾಳ, ನೀನೇನಾದ್ರು ಕೊಲೆ ಮಾಡಿದ್ಯಾ? ನಾನು ಕೊಲೆ ಮಾಡಿಲ್ಲ ಸರ್. ನಿಜ ಬಗುತ್ತಲ್ವಾ? ನಾನು ಕೊಲೆ ಮಾಡಿಲ್ಲ ಸರ್. ಹೊಡಿಬೇಡಿ ಸರ್, ಸತ್ಯವನ್ನು ನಾನು ಕೊಲೆ ಮಾಡಿಲ್ಲ ಸರ್. ಅಣ್ಣ, ಅವ್ರು ಯಾರು ಅಲ್ಲಣ್ಣ, ಅವ್ರಿಗೆ ಸುಮ್ಮನೆ ಹಿಂಸೆ ಕೊಡ್ತೀಯ? ರೌಡಿಗಳನ್ನ ಮುಂದೆ ಇಟ್ಕೊಂಡು ಗುರ್ತು ಅಂತ ಹೇಳ್ತಿದೆಯಲ್ಲ, ನಾಳೆ ದಿವಸ ಸುಧನ್ಗೆ ಇವ್ಗಳೇನಾದ್ರು ತೊಂದರೆ ಕೊಟ್ರೆ? ಈ ಕ್ರಾಂತಿ ಕುಮಾರ್ ತಂಗಿ ಮೈ ಮುಟ್ಟೋ ಧೈರ್ಯ ಈ ರೌಡಿಗಳಿಗೆಲ್ಲ ಇದೆಯಾ? ಪ್ರಸಾದ್, ಸುಧನ್ ಮನೆ ಕರ್ಕೊಳ್ಳೋದು ನಡಿ. ಮತ್ತೆ ಕಾನ್ಸ್ಟೇಬಲ್,
ಇವನ್ನೆಲ್ಲ ಕಳ್ಸು. ಕೂತ್ಕೋ. ಯಾರ್ದು ಈ ಕಾರು? ನನ್ನ ಫ್ರೆಂಡು. ಕೂತ್ಕೋ. ಯಾಕೆ ಗಾಬರಿ ಆಗ್ತೀರ? ನಾನು ನಿಮ್ಮ ಯಜಮಾನರು ಸ್ನೇಹಿತರು. ಅವ್ನು ಮಾಡೋ ಬಿಸ್ನೆಸ್ಸೇ ನಾನು ಮಾಡೋದು. ಒಂದ್ ರೀತಿಲಿ ನಾವಿಬ್ರು ಪಾರ್ಟ್ನರ್. ಬೊಂಬಾಯಿನಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ. ಇಲ್ಲಿಗೆ ಬಂದಾಗ ನಂಗೆ ನೋಡದೆ ಹೋಗೋದೇ ಇಲ್ಲ. ಅಂದಾಗೆ ಮೊದಲು ಪರಿಚಯ ಮಾಡ್ತಿದ್ನಲ್ಲ ನಾವು ಪ್ರಸಾದ್. ಆ ಟೈಮ್ನಲ್ಲಿ ನನ್ನ ಗಂಡ ಅಲ್ಲದೆ ಬೇರೆ ಯಾರು ಜ್ಞಾಪಕ ಇಲ್ಲ. ಬೈ ದ ಬೈ ಸುಧಾ ಅವರೇ, ದಂಪತಿ ಸಮೇತ ಬಾಂಬೆಗೆ ಬಾ ಅಂತ ಪ್ರಸಾದ್ಗೆ ಎಷ್ಟೋ ಸಲ ಕರೆದೆ. ಒಂದ್ಸಲನೂ ಬರ್ಲಿಲ್ಲ. ಈ ಸಲ ಖಂಡಿತ ಬರ್ಬೇಕು. ಈ ಸಲನಾದ್ರೂ ಮನೆಗೆ ಬರ್ತೀಯೋ ಇಲ್ಲ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋಗ್ತೀಯೋ? ಸಾರಿ, ಇವತ್ತೊಂದು ದಿನ ಬಿಟ್ಬಿಡು. ನೆಕ್ಸ್ಟ್ ಟೈಮ್ ನೀನು ಕರೀದೆ ಇದು ನಾನಾಗೆ ಬರ್ತೀನಿ. ಓಕೆ ಓಕೆ. ದಾಸ್, ಬನ್ನಿ ಬನ್ನಿ. ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಏನಾಯ್ತು ಈಗ? ನನಗೇನು ಆಗಿಲ್ಲ ರೀ. ನಿಮ್ಗೇನು ಆಗುತ್ತೋ ಅನ್ನೋದು ನನ್ನ ಭಯ. ಬನ್ರಿ ಇಲ್ಲಿ ನೋಡಿ. ಇನ್ಮೇಲೆ ಆ ದಾಸ ಹೋಗ ಮಾಡೋದಿಲ್ಲ ಅಂತ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ. ಯಾಕೆ? ದಾಸ್ ಏನ್ ಮಾಡ್ದ? ಅವನೊಬ್ಬ ಕೊಲೆಗಾರ. ಇನ್ಸ್ಪೆಕ್ಟರ್ ಜೈಲ್ನ ಕೊಲೆ ಮಾಡಿದ್ದನ್ನ ನಾನು ಕಣ್ಣಾರ ನೋಡಿದಿರಿ. ಏನು? ದಾಸ್ ಕೊಲೆ ಮಾಡಿದ್ದನ್ನ ನೀನ್ ನೋಡಿದ್ಯಾ? ನಾನ್ ನಂಬಲ್ಲ. ನಿಮ್ಮ ಅಡುಗೆ ನಾನು ನೋಡ್ದಿರಿ. ನಾನೇನು ಕೂಡಿ ಅಲ್ಲ. ಈಗಲೇ ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಆ ದಾಸ್ನ ಅರೆಸ್ಟ್ ಮಾಡಿಸ್ತೇನೆ. ಏನಿದೆ ನಿಮ್ಗೆ ಹುಚ್ಚಾಟ? ಯಾಕ್ರಿ? ಈ ವಿಷಯನ ನಿಮ್ಮ ಅಣ್ಣನ್ ತಿಳಿಸಿದ್ರೆ ಏನ್ ಮಾಡ್ತಾನೆ ಅಂತ ಗೊತ್ತಾ? ಒಬ್ಬ ನಿರಪರಾಧಿನ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ನು ಬಾಯಿ ಬಿಡ್ಸಕ್ಕೆ ಅವ್ನಿಗೆ ಚಿತ್ರಹಿಂಸೆ ಮಾಡ್ತಾರೆ. ನಿನ್ನ ಕೋರ್ಟ್ಗೆ ಎಳಿತಾರೆ. ಇಲ್ಲಿ ಸಲ್ಲದ ಪ್ರಶ್ನೆಗಳನ್ನ ಕೇಳಿ ನಿನ್ನ ಪ್ರಾಣ ಹಿಂಡ್ತಾರೆ. ನಿನ್ನಿಂದಾಗಿ ಒಬ್ಬ ನಿರಪರಾಧಿಗೆ ಮರಣದಂಡನೆ ಆದ್ರೂ ಆಗ್ಬೋದು. ಅಲ್ರಿ, ಒಬ್ಬ ಮನುಷ್ಯನ ಪ್ರಾಣ ತೆಗೆದ ಪಾಪಿ ಹೇಗೆ ನಿರಪರಾಧಿ ಆಗ್ತಾನೆ? ಸುಧಾ, ನಿನ್ಗೆಲ್ಲೋ ಭ್ರಮೆ. ಆ ದಾಸ್ ಲಕ್ಷಾಧಿಪತಿ, 10 ಜನಕ್ಕೆ ಸಹಾಯ ಮಾಡುವಂತ ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡವ್ರೇ ರೀ ಅನ್ಯಾಯ ಅಕ್ರಮ ಮಾಡೋದು. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನಾನು ಫೋನ್ ಮಾಡ್ತೀನಿ. ಸುಧಾ, ಸುಧಾ, ನನ್ನ ಮಾತು ಕೇಳು. ಸುಧಾ, ಇಲ್ಲ ರೀ, ಅದು ಶಿಕ್ಷೆ ಆಗ್ಲೇಬೇಕು. ಸುಧಾ, ಈ ವಿಷಯದಲ್ಲಿ ನೀನೇ ಕೆಳಗೆ ಬರ್ತೀಯ. ನೀವೇನು ಹೇಳಿದ್ರೆ ನಾನು ಫೋನ್ ಮಾಡ್ತೀನಿ. ಸುಧಾ, ನನ್ನ ಮಾತು ಕೇಳು. ನಾನು ಹೇಳಲ್ಲ. ಪ್ರಸಾದ್, ಇನ್ನೂ ಯಾಕಾಗಿ ನಿಂತಿದ್ದೀಯ? ಈ ಪಾಪಿ ಹೇಳಿದ ಮೇಲೆ ಎಲ್ಲ ಮುಗೀತು. ಸರ್, ನನ್ನ ಹೆಂಡತಿಗೆ ಏನೂ ಗೊತ್ತಾಗೋದಿಲ್ಲ ಸರ್. ಅವಳು ಬಹಳ ಭಯ. ಸದ್ಯಕ್ಕೆ ಅವಳು ಬಾಯಿ ಬಿಡದ ಹಾಗೆ ನಾನು ಮಾಡಿದ್ದೀನಿ ಸರ್. ಅದೇ ಡೇಂಜರ್. ಬಾಯಿ ಬಿಡೋದು. ಆದ್ರೆ ಸಮಯ ಬಂದಾಗ ಹಾಗೆ ನಾಳೆ ನಿಮ್ಗೆ ತಿಂಗಾನಿರ್ತೀನಿ ಅಲ್ಲ? ಹೌದು ಸರ್. ನಿಮ್ಗೆ ಹೇಗೆ ಗೊತ್ತು? ನಂಗೆಲ್ಲ ಗೊತ್ತಿದೆ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರನೇ ಇಲ್ಲ. ನಿನಗೆ ಗೊತ್ತಿಲ್ಲದೆ ಇರೋ ವಿಚಾರನ ನಾನೀಗ ಹೇಳ್ತೀನಿ. ನಾಳೆ ನಿನ್ನ ಹೆಂಡತಿಗೆ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಸ್ಬೇಕು. ಅವನು ಸಾಯ್ಲಿಲ್ಲ ಅಂತ ಅಂದ್ರೆ ನಾವೆಲ್ಲರೂ ಪರ್ಮನೆಂಟ್ ಆಗಿ ಸಾಯ್ಬೇಕಾಗತ್ತೆ. ನಾನು ಕೊಲೆ ಮಾಡಲ್ಲ ಸರ್. ನೀನ್ ಮಾಡಬೇಡ, ಅದಕ್ಕೆ ಬೇರೆಯವ್ರು ಇದ್ದಾರೆ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ. ನಾಳೆ ನಿನ್ನ ಹೆಂಡತಿ ಅಂತಿಮ ಯಾತ್ರೆಗೆ ಸಿದ್ಧತೆ ಮಾಡ್ಕೋಬೇಕು ಅಷ್ಟೇ. ಯಾಕಯ್ಯ ಎಷ್ಟು ಹೆದರ್ಕೋತೀಯ? ಕೊಲೆ ಮಾಡೋದು, ತಲೆ ತಪ್ಪಿಸ್ಕೊಂಡು ತಿರುಗೋದು ನನಗೇನು ಹೊಸ್ತಲ್ಲ. ಒಳ್ಳೆ ಸಮಯಕ್ಕೆ ಬಂದೆ. ಸುಧಾ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳೇನಾದ್ರೂ ಮನೇಲಿದ್ದಿದ್ರೆ ನಮ್ಮ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಗ್ಬಿಡ್ತಿತ್ತು. ನೋಡು, ಅವಳು 7 ಗಂಟೆಗೆ ಸರಿಯಾಗಿ ಇಲ್ಲಿ ಬರ್ತಾಳೆ. ಅವಳು ಬರಕ್ ಮುಂಚೆ
ನೀನ ಕರ್ಟನ್ ಹಿಂದೆ ಅವಸ್ಕೋಬೇಕು. ಹಾ, ಟೆಲಿಫೋನ್ ಇಲ್ಲಿದೆ. ಅವನು ಇಲ್ಲಿಗೆ ಬಂದಾಗ ನಾನು ಏನಾದ್ರೂ ಒಂದು ನೆವ ಹೇಳಿ ಹೊರಗಡೆ ಹೋಗ್ತೀನಿ. 8:15 ಗಂಟೆಗೆ ಸರಿಯಾಗಿ ನಾನು ಇಲ್ಲಿ ಫೋನ್ ಮಾಡ್ತೀನಿ. ಅವನು ಫೋನ್ನಲ್ಲಿ ಮಾತಾಡ್ತಿದ್ದಾಗ ಕರ್ಟನ್ ಹಿಂದೆ ಅವತ್ಕೊಂಡಿದ್ದು ನೀನು ಹಿಂದ್ಗಡೆಯಿಂದ ಬಂದು ಅವಳ ಕತ್ತಿಸ್ಕಿ ಕೊಲೆ ಮಾಡ್ತೀಯ. ಆಗ ನನ್ನ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಓಕೆ ಓಕೆ. ನೋಡು, ಅವಳು ಇಲ್ಲಿ ಬಂದು ಒಂದು ಕಾಣುತ್ತೆ. ನಿನ್ ಕರ್ಟನ್ ಯಾವ್ದ್ಕೊಂಡ್ಬಿಡು. ಬಾ ಬಾ. ನೀನು ಹೀಗೆ ಮಾಡಬಾರ್ದಾಗಿತ್ತು. ಯಾಕೆ ಬಾಬಾ, ನಾನೇನ್ ಮಾಡಿದೆ? ಏನ್ ಮಾಡಬಾರ್ದು ಅದೇ ಮಾಡಿದ್ಯಾ. ಸುಧಾ ನಮಗೆಲ್ಲ ಹೇಳ್ಬಿಟ್ಲು. ಇವತ್ತು ನಿಮ್ ಮದುವೆ ಆನಿವರ್ಸರಿ ಡೇ. ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದು ಬಿಟ್ಟು ಅವಳೊಬ್ಬಳನ್ನೇ ಕಳ್ಸಿದ್ಯಲ್ಲ. ಓ ಅದ ಬಾವ, ನನಗೇನೋ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಅವಳೇ ಹೋಗ್ಬಿಟ್ ಬಾ ಅಂತಂದೆ. ಕೆಲಸ ಎಲ್ಲಾರ್ಗು ಇರುತ್ತೆ. ಸರಿ, ನಿಮ್ಮಿಬ್ರು ಆನಿವರ್ಸರಿಗೆ ನಾನು ಪ್ರೋಗ್ರಾಮ್ ಹಾಕ್ತೀನಿ. ನೀವಿಬ್ರು ಈಗ ನನ್ನ ಜೊತೆ ನಮ್ಮ ಮನೆಗೆ ಬರ್ತೀರಾ. ನಾನು ಪ್ರೆಸೆಂಟ್ ಮಾಡೋ ಸೀರೆನ ಸುಧಾ ಉಟ್ಕೊಂಡು ನಾವೆಲ್ಲ 5 ಸ್ಟಾರ್ ಹೋಟ್ಲ್ಗೆ ಹೋಗಿ ಡಿನ್ನರ್ ಮುಗಿಸಿ ರಾತ್ರಿ ನಮ್ಮನ್ನೇ ಇದ್ದು ಬೆಳಗ್ಗೆ ನೀವು ಇಲ್ಲಿಗೆ ಬರ್ತೀರಾ. ಅದೆಲ್ಲ ಸರಿ ಬಾವ. ಅವಳು ನನ್ನ ಮೇಲಿರೋ ಕೋಪ ಹೋಗ್ಬೇಕು ಅಂತಂದ್ರೆ ನಾನು ನನ್ನ ಕೈಯಾರ ಸೀರೆ ಪ್ರೆಸೆಂಟ್ ಮಾಡ್ಬೇಕು. ಏನ್ ಸುಧಾ, ನಿನಗೆ ನಿನ್ನ ಗಂಡನ ಸೀರೆ ಪ್ರೆಸೆಂಟ್ ಮಾಡ್ಬೇಕಾ? ಸರಿ ಅಮ್ಮ, ನಿನ್ನ ಆಸೆನ ನಾನು ಯಾಕೆ ಬೇಡ? ಅಲ್ರಿ, ಕಳ್ಪಣ್ಣಿನ ಸಿಗರೇಟ್ ಸೇದಿದ್ದು ಅಲ್ಲದೆ ಕಾರ್ಪೆಟ್ ಹಾಳು ಮಾಡ್ತೀರಾ? ಪ್ರಸಾದ್, ಎಷ್ಟೇ ಆದ್ರೂ ಸುಧಾ ನನ್ನ ತಂಗಿ, ಗೊತ್ತಾಯ್ತಾ? ಡೋಂಟ್ ಟ್ರೈ ಟು ಫೂಲ್ ಅಪ್. ಸುಧಾ, ಇವತ್ತು ಎಕ್ಸ್ಕ್ಯೂಸ್ ಮಾಡ್ಬಿಡು. ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಮಾರ್ಚ್. ಕಮ್ ಆನ್. ಯಾವ್ದು ಅಂತ ಸೆಲೆಕ್ಟ್ ಮಾಡೋದು ಬಾವ? ಅವ್ರಿಗೆ ಯಾವ ಬಣ್ಣ ಇಷ್ಟ, ಯಾವ ಸೀರೆ ಇಷ್ಟ, ಯಾವ ಬಾರ್ಡರ್ ಇಷ್ಟ ಅಂತ ಅರ್ಥನೇ ಆಗ್ತಾ ಇಲ್ಲ. ಹೋಗ್ತೀನಿ. ಒಂದು 4 ಸೀರೆ ತಗೊಂಡವಳ, ಅದ್ರಲ್ಲಿ ಯಾವ್ದು ಇಷ್ಟ ನಾವು ಸೆಲೆಕ್ಟ್ ಮಾಡ್ಕೊತಾಳೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ?
ಮೂಡಲ್ಲಿ ಇದ್ರು ಅಂದ್ರೆ ಎಲ್ಲ ಇರ್ಲಿ ಬಿಡಿ ಅಂದ್ಬಿಡ್ತಾರೆ. ಆಮೇಲೆ ನಮಗೆ ಕಷ್ಟ. ಯಾವುದಕ್ಕೂ ಮಾತು ಕೇಳ್ಬಿಡ್ತೀನಿ. ಸರಿ, ಸಂಸಾರ ಅಂದ್ರೆ ಇಷ್ಟು ಕಷ್ಟ ಅಂತ ನಂಗೆ ಗೊತ್ತಿಲ್ಲ. ಫೋನ್ ಮಾಡಿ ಅದೇನು ಬೇಕು ಕೇಳ್ಬಿಡಿ. ಹಲೋ, ಇನ್ನು ನಿಮ್ ಸೀರೆ ಸೆಲೆಕ್ಷನ್ ಮುಗಿಲಿಲ್ವಾ? ನಿಮ್ಗೆ ಯಾವ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ, ಅದಕ್ಕೆ ಫೋನ್ ಮಾಡಿದ್ದು. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಅಣ್ಣನೇ ಕೇಳ್ಬೇಕಾಗಿತ್ತು, ಅವನೇ ಸೆಲೆಕ್ಟ್ ಮಾಡ್ತಿದ್ನಲ್ಲ. ಕರೆಕ್ಟ್ ಆಯ್ತಷ್ಟೇ. ನಾನೇ ಕೇಳ್ತೀನಿ ಕೊಡು. ಸುಧಾ, ನಿನ್ಗೆ ಯಾವ ಬಣ್ಣ ಇಷ್ಟ ಹೇಳಮ್ಮ, ನಾನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬರ್ತೀನಿ. ಅಣ್ಣ, ನೀವ್ ಯಾವ ಕಲರ್ ಸೆಲೆಕ್ಟ್ ಮಾಡಿದ್ರು ನನ್ಗೆ ಗೊತ್ತೇನೆ ಅಣ್ಣ. ಸುಧಾ, ಏನೇ ಸುಧಾ? ಮಾತಾಡು ಸುಧಾ. ಸುಧಾ, ಮಿಸ್ಟರ್ ಕ್ರಾಂತಿಕುಮಾರ್, ಐ ಆಮ್ ಸಾರಿ. ಏನಾಯ್ತು? ಸುಧಾ ಏನು ಮಾತಾಡ್ತಿಲ್ಲ ಸರ್. ಟೇಕ್ ಹರ್ ಟು ಕಸ್ಟಡಿ. ಸರ್? ಎಸ್, ಗೋ ಹೆಡ್. ಹೋದವನು ಸತ್ತ, ಸಾಯ್ಬೇಕಾದವನೇ ಸಾಯಿಸ್ಬಿಟ್ಲು. ಚೆನ್ನಾಗಿದೆ ಚೆನ್ನಾಗಿದೆ. ಇದು ನಂದೇನು ತಪ್ಪಿಲ್ಲ ಸರ್. ಸುಮ್ಮನೆ ಶಂಕ ಊದು ಬೇಡ. ನೀನು ಈಗಲೇ ಜೈಲಿಗೆ ಹೋಗ್ತೀಯ ಸರ್. ನೀನು ಹೆಂಡ್ತಿ ನೋಡೋದಕ್ಕೆ. ಜಯಂತನ್ ಕೊಂದದ್ದು ದಾಸು, ಅದನ್ನ ನಾನು ಕಣ್ಣಾರೆ ನೋಡ್ದೆ. ಅದಕ್ಕೆ ನನ್ನನ್ನು ಅವ್ನು ಕೊಲ್ಲೋದಕ್ಕೆ ಬಂದ, ನಾನೇ ಅವನು ಕೊಂದೆ ಅಂತ ಪೊಲೀಸ್ನವ್ರ ಹತ್ರ ಹೆಂಡ್ತಿ ಸಾಕ್ಷಿ ಹೇಳ್ಬೇಕು. ಅರ್ಥವಾಯ್ತಾ? ಸರಿ ಸರ್. ನಾನು ಹೇಳಿದ್ ವಿಚಾರಿಸ್ಕೊತೀನಿ. ಕಾರ್ ತಗೊಂಡು ನಿನ್ ಮನೆಗೆ ಹೋಗು. ಏನ್ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಅವರೇ, ನಮ್ಮ ಮನೆ ಗೇಟ್ ವರ್ಗೂ ಬಂದ್ಬಿಟ್ಟಿದ್ದೀರಲ್ಲ. ನಾನು ಬರ್ಲಿಲ್ಲ ಅಂದ್ರೆ ನೀನು ಅನ್ಯಾಯ ಅಕ್ರಮಗಳಿಗೆ ಮಿತಿನೇ ಇರಲ್ಲ ಪಾಪಿ. ಹೇಳು, ನನ್ನ ತಂಗಿ ಕೈಲಿ ದಾಸ್ನೆ ಹಾಕೊಳ್ಳುತ್ತೆ. ನಾನ್ ಕುಲ್ಸಿದ್ನ? ಏನ್ ಕಾಸು ಕೊಟ್ಟು ಕಣಿ ಕೇಳಿದ್ರು ಅಥವಾ ಕವಡೆ ಶಾಸ್ತ್ರ ಕೇಳಿದ್ರು? ನಿನ್ನ ಚರಿತ್ರೆ ತಿಳ್ಕೊಬೇಕಾದ್ರೆ ನಾನು ಕವಡೆ ಶಾಸ್ತ್ರ ಕೇಳ್ಬೇಕಾ? ದಾಸ್ನ ಬೇಲ್ ಮೇಲೆ ಬಿಡಿಸಿ ನಿಮ್ಮಣ್ಣ ದಿಗಂಬರ ಸಪೋರ್ಟ್ ಇಂದ ಹೆಲಿಕಾಪ್ಟರ್ನ ಉಪಯೋಗಿಸಿ ಬೇರೆ ಬೇರೆ ಊರಲ್ಲಿ ಅವನ ಕೈಯಿಂದ ಅತ್ಯಾಚಾರ ಕೊಲೆಗಳನ್ನ ಮಾಡಿಸಿದೆ.
ಅಷ್ಟೇ ಯಾಕೆ ಕಳಬಟ್ಟೆ ಕಾಯಿಸ್ತಿದ್ ನಿಮ್ ಸೇವಕನ್ನ ನೀನೇ ಕೊಂದೆ. ಅವನ್ನ ಕೊಂದದ್ದು ನಾಯಿ. ಲಾಯರ್ ಅದರ ಮೇಲೆ ಕೊಂದಿದ್ದು ನಾಯಿನೇ. ಇನ್ನು ಹೇಳ್ತಾ ಹೋದ್ರೆ ಅವರೆಲ್ಲರನ್ನು ಕೊಂದದ್ದು ನಾಯಿನೇ. ಏಯ್, ಆ ದಾಸ್ ಸಾವಿಗೆ ನೀನೇ ಕಾರಣ. ನೀನೇ ಅವನ್ನ ಕೊಲ್ಸಿದ್ದು. ಇಲ್ಲ ಇನ್ಸ್ಪೆಕ್ಟರ್, ಅವನ್ನ ಕೊಂದದ್ದು ನಿನ್ ತಂಗಿ ಸಬ್ ಇನ್ಸ್ಪೆಕ್ಟರ್ ಜಯಂತನ್ ಕೊಂದಿದ್ದು ನೀನೇ. ಆವೇಶದಲ್ಲಿ ನನ್ನನ್ನು ಬಾಯಿ ಬಿಡ್ಸೋದಕ್ಕೆ ನೋಡ್ತಿದೀಯಾ? ಏನಾದ್ರೂ ನಾನು ಬಾಯಿ ಬಿಟ್ಬಿಟ್ರೆ ನನ್ನ ಎದೆ ಗುಂಡಿಗೆ ನಾ ಬಾಗಿದ್ ಬಿಡ್ತೀಯ ನೀನು. ಈಗೇನ್ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಏಯ್, ನೀನು ಮಾಡಿದ ಕೊಲೆಗಳನ್ನ ಕಣ್ಣೋಟನ ವ್ಯವಹಾರನ ಹೊರಗೆ ತೆಗಿತೀನಿ. ನನ್ ತಂಗಿನ ಬಿಡುಗಡೆ ಮಾಡಿಸ್ತೀನಿ. ನೀನು ಕುತ್ತಿಗೆಗೆ ನೇಣಗ್ಗ ಹಾಕಿಸ್ತೀನಿ. ನನ್ನ ಕುತ್ತಿಗೆಗೆ ನೇಣು ಹಾಕುವ ಮೊದಲು ನಿನ್ ತಂಗಿ ಬಾಯಿ ಬಿಡ್ಸು. ಎಲ್ಲಾ ಬಾಗಿಲು ಹಾಕಿರುವಾಗ ದಾಸ್ ಯಾಗ ಒಳಕ್ ಬಂದ ಅಂತ ಕೇಳು. ಅವಳು ಬಾಯಿ ಬಿಟ್ರೆ ಅವಳು ಹೇಳೋ ಸಮಾಧಾನದ ಮಾತು ಕೇಳಿ ನಿನ್ ಕುತ್ತಿಗೆಗೆ ನೀನೇ ನೇಣು ಹಾಕು. ಅಲ್ಲ ಇದೇ ಸೆಲ್. ಸುಧಾ, ಆ ದಾಸ್ ಜಯಂತನ್ ಕೊಲೆ ಮಾಡಿದ್ದಿನ ನೀನ್ ಕಣ್ಣಾರ ನೋಡಿದೆ ಅಂತಂದಾಗ ನನಗೆ ನಂಬಿಕೆ ಆಗಲಿಲ್ಲ. ಆ ಚಂಡಾಳ ನಿನ್ನೆ ಕೊಲೆ ಮಾಡಕ್ ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಡೆದಿದ್ದೆಲ್ಲ ನಡೆದೋಯ್ತು. ದಾಸ್ ನನ್ನ ಸ್ನೇಹಿತ ಅಂತ ನಿಮ್ಮ ಅಣ್ಣನಿಗೆ ಮಾತ್ರ ಹೇಳ್ಬೇಡ. ನಿನ್ನ ಆತ್ಮರಕ್ಷಣೆಗೋಸ್ಕರ ನೀನೇ ಅವನ್ನ ಕೊಲೆ ಮಾಡಿದೆ ಅಂತ ಹೇಳು. ನಿಮ್ಮ ಆತ್ಮರಕ್ಷಣೆಗೋಸ್ಕರ ನನ್ನನ್ನು ಈ ರೀತಿ ಹೇಳು ಅಂತ ಹೇಳ್ತಿದ್ದೀರಾ? ದಾಸ್ನ ಕರ್ತನಿಂದ ಬಚ್ಚಿಟ್ಟಿದ್ದು ನೀವು ಅಂತ ಹೇಳ್ಬೇಡ ಅಂತೀರಾ? ಒಂದ್ ವೇಳೆ ದಾಸ್ನ ನಾನು ಕೊಲೆ ಮಾಡ್ದೇನೆ ಇದ್ದಿದ್ರೆ ನೀವೇ ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಿದ್ರಿ ಅಂತಲೂ ಹೇಳೋದ್ ಬೇಡ ಅಂತೀರಾ? ನಿಮಗೆ ಹುಚ್ಚಿ ಜಡಿದಿದ್ಯಾ? ಹುಚ್ಚಿದ್ದಿಲ್ಲ ರೀ, ಹುಚ್ಚಿಸಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಿ. ನೀವು 3 ಜನ ಸೇರ್ಕೊಂಡು ದಾಸ್ನ ಕೊಲೆ ಮಾಡಿದ್ದನ್ನ ನಾನು ಕಣ್ಣಾರೆ ನೋಡ್ದೆ. ಆದ್ರೂ ತುಟಿ ಕಣ್ಣಿಲ್ಲ. ಯಾಕೆ ಗೊತ್ತಾ? ಈ ಪವಿತ್ರವಾದ ಮಾಂಗಲ್ಯಕ್ಕೆ ಅಪಚಾರ ಆಗ್ಬಾರ್ದು ಅಂತ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದ ಗಂಡನ್ನ ದೇವ್ರು ಅನ್ಕೊಂಡಲ್ಲ, ಅದಕ್ಕೆ. ಆದ್ರೆ ಈ ತಾಳಿ ಕಟ್ಟೋನು ದೇವ್ರಲ್ಲ, ರಾಕ್ಷಸ ಅಂತ ಇವತ್ತು ಗೊತ್ತಾಯ್ತು. ಸುಧಾ, ನೀನು ತಪ್ಪು ತಿಳ್ಕೊಂಡಿದ್ಯಾ? ಇಲ್ಲ ರೀ, ನನ್ಗೆಲ್ಲ ಗೊತ್ತಿದೆ. ಸುಧಾ, ನಾನ್ ಮಾಡಿ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು ಅಂತ ಆವತ್ತೇ ನೀವು ನನ್ಗೊಂದು ಮಾತು ಹೇಳಿದ್ರೆ ನನ್ ಗಂಡ ಮಾಡಿ ತಪ್ಪನ್ನ ಒಪ್ಕೊಂಡಲ್ಲ ಅಂತ ನಾನೆಷ್ಟು ಹೆಮ್ಮೆ ಪಡ್ತಿದ್ದೆ. ಆದ್ರೆ ನೀವು ಮಾಡಿದ್ದೇನ ಆ ತಪ್ಪನ್ನ ಮುಚ್ಚೋದಕ್ಕೆ ನನ್ನ ಕೊನೆ ಮಾಡಕ್ ಪ್ರಯತ್ನ ಪಟ್ರಿ. ಈಗ ನೀವು ಉಳ್ಕೊಳ್ಳೋದಕ್ಕೋಸ್ಕರ ನನ್ನ ಬಾಯಿ ಮುಚ್ಚಿಟ್ಟಿದ್ದೀರಾ? ಇಲ್ಲ, ನಿಮ್ಮಂತವ್ರಿಗೆ ಶಿಕ್ಷೆ ಆಗಲೇಬೇಕು. ನಾನ್ ದಾಸ ಆತ್ಮರಕ್ಷಣೆ ಕೊಂದಿದ್ರು ಬೇಕು ಅಂತಾನೆ ಕೊಂದೆ ಅಂತ ನಿಜ ಹೇಳ್ತೀನಿ. ನಿಮ್ಮನ್ನ ನೇಣಗಂಬ ಹತ್ತಿಸ್ತೀನಿ. ನೀನು ನನ್ನ ನೇಣಗಂಬ ಹತ್ತಿಸ್ತೀಯಾ? ಅಷ್ಟಕ್ಕೆ ನಾನು ಆಸ್ಪದ ಕೊಡಲ್ಲ. ಏನಾಯ್ತು? ಮಾತಾಡ್ತಿದ್ದೆ ನಾನು ಹೆಂಡತಿ ಪ್ರಜೆ ಬಿದ್ದುಬಿಟ್ಟಿದ್ದಾಳೆ. ಸ್ವಲ್ಪ ಡಾಕ್ಟರ್ ಕರ್ತೀರಾ? Nothing to worry. She is pregnant.
ಏನಾಗಿದೆ? ಹ್ಯಾಪಿ ನ್ಯೂಸ್. ಭಯಪಡ್ಬೇಕಾದ್ದೇನೂ ಇಲ್ಲ. ಇದು ಸಂತೋಷದ ವಿಷಯ. ನಿಮ್ ತಂಗಿ ಗರ್ಭಿಣಿಯಾಗಿದ್ದಾಳೆ. ಹೇಗಾದ್ರೂ ಉದ್ದೇಶ ಏನು ಬೇಡ ಬೇಡ ಸುಧಾ, ಹೇಳ್ಬೇಡ. ನಾಳೆ ಹುಟ್ಟು ಮಗುವಿನ ತಾಯಿ, ಒಬ್ಬ ಕೊನೆ ಪಾತಕಿ, ಅದಕ್ಕೊಂದು ಒಬ್ಬ ಕಿರಾತ್ ಕಾಂತ ಜನ ಚುಚ್ಚಿ ಮಾತಾಡ್ತಾರೆ. ಅವನೊಬ್ಬ ಒಳ್ಳೆ ಪ್ರಜ್ಜೆಯಾಗಿ ಬಾಳಿ ಕೊಡುದಿಲ್ಲ ಸುಧಾ. ಈ ರಹಸ್ಯ ನಿನ್ನ ಅಡಿಗೆ ಹೋಗ್ಲಿ, ಯಾರಿಗೂ ಗೊತ್ತಾಗ್ಬಾರ್ದು, ಯಾರಿಗೂ ಗೊತ್ತಾಗ್ಲೇಬಾರ್ದು. ಸುಧಾ, ಇದ್ಲಂದ್ರೆ ಹೇಳಮ್ಮ, ಆ ದಾಸ್ಕೊಲೆ ಹೇಗೆ ನಡೀತು? ನಾನು ಹೇಗಾದ್ರೂ ನಾನು ಬಿಡಿಸ್ಕೊತೀನಿ. ನಿನ್ಗೋಸ್ಕರ ಅಲ್ಲಿದ್ರು, ನಿನ್ ಹುಟ್ಟು ಮಗುಗೋಸ್ಕರ ಆದ್ರೂ ನಿಜ ಹೇಳ್ಬಿಡಮ್ಮ. ಕೊನೆತಾಪ್ಕಿ ಮಗು ಅಂತ ಹುಟ್ಟಕ್ಕೆ ಮುಂಚೆ ಯಾಕೆ ಅದಕ್ಕೆ ಪಟ್ಟ ಕಟ್ತೀಯ? ಹೇಳು ಸುಧಾ. ಹುಟ್ಟ ಮಗು ದೇಹದಲ್ಲಿ ಕೊನೆ ಪಾತಿಗೆ ರಕ್ತ ಹರಿತಿದೆಯಣ್ಣ. ಸುಧಾ, ಇಂಥ ಪರಿಸ್ಥಿತಿಲು ಯಾಕಮ್ಮ ಅಟೆನ್ಸ್ ಆಗ್ತೀಯ? ಹೇಳು ಸುಧಾ. ಅವಳ ಗಂಟಲಿನಿಂದ ನಿಜ ಈಚೆಗೆ ಬರ್ದಾಗೆ ಅವಳ ಗಂಟಲು ಈಚೆಗಬಾರದು ಅಂತ ಅಂದ್ರೆ ಗಂಟಲು ಸೌರು ಬಂದಿದ್ದೀಯ. ನಿನ್ನಂತ ಹೇಡಿಗಳಿಂದ ನಮಗೆ ಅಪಾಯ. ಧಾರವಾಡ ದಂಟಯ್ಯ ಲಂಕಾ ಹಚ್ಚು ಆ ಚಿತ್ರಗುಪ್ತನಿಗೆ ಇವನು ಯಾವತ್ತು ಕೋಳಿ ಮಸಾಲೆ ಅರಿಬೇಕು ಅಂತ. ನನ್ನ ಕೊಲ್ಬೇಡಿ ಸರ್, ಬೇಕಾದ್ರೆ ನಾನು ಹಿಂತಿನ ಬೇಲ್ ಮೇಲೆ ಬಿಡ್ಸ್ಕೊಂಡ್ಬಂದು ನಿಮ್ ಕಣ್ಣುಗಳನ್ನ ಕತ್ತಿಗೆ ಸಾಯ್ತೀನಿ ಸರ್. ಹೇಳ್ಬೇಡ. ಮಾರ್ಗ ಸ್ಥಾನದಲ್ಲಿರುವ ಶ್ರೀಮತಿ ಸುಧಾ ತನ್ನ ಮೇಲೆ ಹೊರಿಸಲಾಗಿರುವ ಆಪಾದನೆಯನ್ನು ಒಪ್ಪಿಕೊಳ್ಳಲೂ ಇಲ್ಲ, ನಿರಾಕರಿಸಲೂ ಇಲ್ಲ. ಈಕೆಯನ್ನು ಬೇಲ್ ಮೇಲೆ ಬಿಡುಗಡೆ ಮಾಡಿದರೆ ಈಕೆಗಾಗಲಿ ಅಥವಾ ಈಕೆಯಿಂದ ಇತರರಿಗಾಗಲಿ ಅಪಾಯ ಉಂಟಾಗಬಹುದು. ಆದ್ದರಿಂದ ಬೇಲ್ ನಿರಾಕರಿಸಲಾಗಿದೆ. ಹಲೋ, ನೀವು ಮಂತ್ರಿಮಂಡಲ ಉರುವಾಯ್ತಾ? ಊರ್ನೆಲ್ಲ ರದ್ದು ಮಾಡ್ಬೇಕಾ? ಅಂದ್ರೆ ನಮ್ಮಣ್ಣ ಮಾಜಿ ಸರ್, ಕೋಳಿ ಮಸಾಲೆ ಯಾರಿಗಾರಲ್ಲಿ? ಸರ್, ನೀವು ಕೇಳ್ತಿರೋ ದಾಸ್ ಅನ್ನೋ ವ್ಯಕ್ತಿ 5 ಲಕ್ಷಕ್ಕೆ ಇನ್ಶೂರ್ ಮಾಡಿಸಿದೆ. ಯಾರು ನಮ್ಮ ಎಕ್ಸ್ ಮಿನಿಸ್ಟರ್ ದಿಗಂಬರವರ? ಇದ್ರೂ ಇರಬಹುದು. ಅವ್ರಿಗೂ ಈ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಇದುವರೆಗೂ ಯಾವ ಕ್ಲೈಮ್ ಅಪ್ಲಿಕೇಶನ್ ಬಂದಿಲ್ಲ. ಸರಿ, ಪಾಲಿಸಿಗೆ ತಿಳಿಸ್ತೆ ಈ ಕ್ಲೈಮ್ನ ಸೆಟಲ್ ಮಾಡಬೇಡಿ. ಅಕಸ್ಮಾತ್ ಈ ಪಾಲಿಸಿ ಬಗ್ಗೆ ಯಾರಾದ್ರೂ ವಿಚಾರಿಸಿದ್ರೆ ತಕ್ಷಣ ನಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಓಕೆ ಸರ್. ಥ್ಯಾಂಕ್ ಯು. ಏನಂದ್ರಿ? ಕೊಲೆಯ ದಾಸು ಇನ್ಶೂರೆನ್ಸ್ ಪಾಲಿಸಿಲಿ ನಾಮಿನಿಯಾಗಿ ನನ್ನ ಹೆಸರು ಬರ್ತೀಯಣ್ಣ? ಹೌದು ಸರ್, ನೀವು ಬಂದು ಕ್ಲೈಮ್ ಮಾಡಲಿಲ್ಲ. ಈ 5 ಲಕ್ಷ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಬಂದು ಕ್ಲೈಮ್ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಲಾಭ. ಇಂಥ ಹಣ ಸರ್ಕಾರಕ್ಕೆ ಸೇರಬಾರ್ದು. ಏನಿದ್ರು ಬಡವ್ರ ಮೇಲೆ ಹಾಕ್ತಾರಲ್ಲ, ನೀರಿಗೆ, ಮನೆಗಂದಾಯ, ಎಲೆಕ್ಟ್ರಿಸಿಟಿ ಬಿಲ್ಲು, ಇಂಥ ಟ್ಯಾಕ್ಸ್ ಹಣ ಮಾತ್ರ ಸರ್ಕಾರಕ್ಕೆ ಸೇರಬೇಕು. ಇದನ್ನು ತಿಳ್ಕೊಂಡೆ ದಾಸು ನನ್ನನ್ನ ನಾಮಿನಿಯಾಗಿ ಮಾಡಿರ್ಬೇಕು. ನಾನು ದೀನಬಂಧು, ಮಂತ್ರಿ ಪದವಿ ಹೋಯ್ತು ಅಂತ ಸುಮ್ಮನೆ ಕೂತ್ಕೋಬಾರ್ದು. ನಾಳೆ ಎಲೆಕ್ಷನ್ ಬರುತ್ತೆ, ಹಣ ಖರ್ಚು ಮಾಡಬೇಕು, ನಾನು ಮತ್ತೆ ಗೆಲ್ಲಬೇಕು, ಪುನಃ ಮಂತ್ರಿಯಾಗಿ ನಾನು ದೀನ ಸೇವೆ ಮಾಡಬೇಕು ನೋಡಿ. ಅದಕ್ಕೆ ದೇವರೇ ಈ ಹಣ ಒದಗಿಸ್ಕೊಟ್ಯಾನೆ. ಸೈನ್ ಮಾಡಿಸಿ. ಆ ಸೆಕ್ರೆಟರಿ ಏನ್ ಮ್ಯಾಟ್ರು ಅಂತ ಓದಿ ಹೇಳು. ಸರ್, ಇದು ಕ್ಲೈಮ್ ಫಾರಮ್, ಅಫಿಡವಿಟ್ ನಲ್ಲಿ ದಾಸ್ ತಾನು ಮಾಡ್ತಿದ್ದ ಎಲ್ಲ ಬಿಸ್ನೆಸ್ ನಲ್ಲೂ ನೀವು ಪಾರ್ಟ್ನರ್ ಅಂತ ತೋರಿಸ್ಕೊಂಡಿದ್ದಾನೆ. ಸೈನ್ ಮಾಡ್ಬೋದಾ ಸರ್? ನಿಜ ತಾನೇ? ತಗೊಳ್ಳಿ ಸರ್. ಆದಷ್ಟು ಬೇಗ 5 ಲಕ್ಷ ಬರೋ ಹಾಗೆ ಮಾಡಿ. ಖಂಡಿತ ಬರುತ್ತೆ. ಮಿಸ್ಟರ್ ದಿಗಂಬೈನವರೇ, ಹಣ ಇಲ್ಲ ಅಂತಿರಲ್ಲ. ನೀವು ನಿಮ್ ತಮ್ಮ ಆ ದಾಸ್ ಜೊತೆ ಸೇರ್ಕೊಂಡು ಕೋಟಾ ನೋಟ್ ಚಲಾವಣೆ ನಡೆಸ್ತಿದ್ರಲ್ಲ, ಆ ಹಣ ಎಲ್ಲ ಏನಾಯ್ತು? ಯಾರು ನೀನು? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್. ಅಂದ್ರೆ ನನ್ನನ್ನು ಭ್ರಾಂತಿಗೊಳಿಸಿ ನನ್ನ ಹತ್ರ ರುಜು ಮಾಡಿಸ್ಕೊಂಡ್ಯಾ? ನಾನು ಮಾಜಿ ಮಂತ್ರಿ ಆಗಿರಬಹುದು, ಆದ್ರೆ ಪ್ರಜಾ ನಾಯಕ, ಪ್ರಜಾ ರಕ್ಷಕ, ದೀನಬಂಧು. ನೀನು ನನಗೆ ಮೋಸ ಮಾಡ್ತೀಯಾ? ಮೋಸ ಮಾಡ್ತಿರೋದು ನೀವು.
ಪ್ರಜಾರಕ್ಷಕರ ಹೆಸರಿನಲ್ಲಿ ಪ್ರಜಾಭಕ್ಷಕರಾಗಿದ್ದೀರಾ. ದೀನಬಂಧುವಿನ ಹೆಸರಿನಲ್ಲಿ ಬಡವರು ಶೋಷಣೆ ಮಾಡ್ತಿದ್ದೀರಾ, ಅವ್ರ ರಕ್ತ ಹಿಡ್ತಾ ಇದ್ದೀರಾ. ಅದು ನಿನಗೆ ಗೊತ್ತಿರಬಹುದು. ಆ ವಿಷಯ ಪ್ರಜೆಗಳು ಗೊತ್ತಾಗೋವರೆಗೂ ನಮ್ಗೆ ಯಾವ ಭಯಾನೂ ಇಲ್ಲ. ಅವ್ರು ಓಟ್ ಹಾಕ್ತಾನೇ ಇರ್ತಾರೆ. ನಾವು ಮಂತ್ರಿಗಳಾಗಿ ಪ್ರಜೆಗಳಿಂದ ಹೂನಾರ ಹಾಕಿಸ್ಕೊತಾನೇ ಇರ್ತೀವಿ. ಹಾಕ್ತಾರೆ. ಸಬ್ ಇನ್ಸ್ಪೆಕ್ಟರ್ ಜಯಂತ್ ಮರ್ಡರ್ ಕೇಸಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರಿ ಹೆಲಿಕಾಪ್ಟರ್ ಉಪಯೋಗಿಸಿದ್ರಿ. ಓಟ ನಾವು ಚಲಾವಣೆ ಮಾಡ್ತಿದ್ದ ನಿಮ್ಮನ್ನು ಹಿಡಿಯಕ್ಕೆ ಬಂದ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ವ್ಯಾನ್ ಮುಖಾಂತರ ಬಡಬಗ್ಗನ ಸಾಯಿಸ್ತೀರಿ. ಈ ವಿಷಯ ಎಲ್ಲ ತಿಳಿದ ಮೇಲೆ ಜನ ನಿಮ್ಗೆ ಹಾಕ್ತಾರೆ ಹೂವಿನಾರ ಅಲ್ಲ, ಚಪ್ಪಲಿ ಹಾರ. ಆಫ್ಟರ್ ಆಲ್ ನೀನೊಬ್ಬ ಇನ್ಸ್ಪೆಕ್ಟರ್, ನೀನೇನ್ ಮಾಡಬಲ್ಲೆ? ನನ್ನ ಆನೆನ ಸೊಳ್ಳೆ ಕರೆದ ಹಾಗೆ, ದೊಡ್ಡ ಪ್ರವಾಹದ ಎದುರು ಹುಲ್ಲು ಕಡ್ಡಿ ಎದುರಾಗಿ ನಿಂತ್ಕೊಂಡ ಹಾಗೆ. ಭೀಮಾರ್ಜುನರು ವೀರಾದಿ ವೀರರೇ ಆಗಿರ್ಬೋದು, ಆದ್ರೆ ಪಂದ್ಯದಲ್ಲಿ ಗೆದ್ದಿದ್ದು ಶಕುನಿನೇ. ಮರಿ ದಾಳ ಇನ್ನೂ ನನ್ನ ಕೈಯಲ್ಲೇ ಇದೆ. ನಾನು ಶಕುನಿ ಆಗಿ ನಿನ್ನ ವನವಾಸಕ್ಕೆ ಕಳಿಸ್ತೀನಿ. ಶಕುನಿ ಗೆದ್ದಿದ್ದು ಜೂಜಿನ ಪಂದ್ಯದಲ್ಲಿ, ಯುದ್ಧದಲ್ಲಿ ಸೋತು ಸತ್ತ. ಈಗ ನಿನಗೂ ಹಾಗೆ ಆಗುತ್ತೆ. ಮಿಸ್ಟರ್ ದಿಗಂಬರಯ್ಯ, ನನ್ನಿಂದ ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ಮಾಡಬೇಕಾಗಿದ್ದ ಪ್ರಯತ್ನ ಮಾಡ್ತಾನೆ ಇರು. ನಾನು ಬರ್ತೀನಿ. ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ನನ್ನ ಗಾಳದಲ್ಲಿ ಸಿಕ್ಕಾಕೊಂಡಿದ್ದಾನೆ. ದಾಸ್ಗೂ ಆ ಕ್ರಾಂತಿಕುಮಾರ್ ತಂಗಿಗೂ ಹೊಸ ಸಂಬಂಧ ಬೆಳೆಸಿ ಕೋರ್ಟ್ನಲ್ಲಿ ಅವನದು ಯಾಕೆ ಪ್ರೂವ್ ಮಾಡ್ತಾನೆ ಅಂತ ನಾಳೆ ನೀನೇ ನೋಡ್ಬಹುದು, ಆಶ್ಚರ್ಯ ಪಡ್ಬಹುದು. ಪಾಪ ನಾಳೆ ಆ ಕರ್ಸಿ ಕೋರ್ಟ್ನಲ್ಲಿ ಎಲ್ಲರ ಎದುರುಗಡೆ ಶೀಲ್ಗೆಟ್ಟು ಸಾತ್ವಿನೇ ಆಗ್ತಿದ್ದಾಳೆ. ನೋಡಿ ಮಸುಧಾ, ನೀವು ಏನೂ ಮಾತಾಡದೆ ಸುಮ್ಮನೆ ಇದ್ರೆ ನೀವೇ ಕೊಲೆಗಾರರು ಅಂತ ನಿರ್ಧರಿಸಬೇಕಾಗತ್ತೆ. ಆದ್ರಿಂದ ಕೊಲೆ ನಡೆದ ರಾತ್ರಿ ಏನಾಯ್ತು ಅಂತ ವಿವರವಾಗಿ ಹೇಳಮ್ಮ. ಆವತ್ತಿನ ದಿನ ನನ್ನ ಮದುವೆ ವಾರ್ಷಿಕೋತ್ಸವ ದಿನ ನಮ್ಮ ಅಣ್ಣನು ನಮ್ಮ ಯಜಮಾನ್ರು ಸೀರೆ ತರೋದಕ್ಕೆ ಅಂತ ಅಂಗಡಿಗೆ ಹೋದ್ರು. ನಾನು ಡೋರ್ ಲಾಕ್ ಮಾಡ್ಕೊಂಡು ಸೀರೆಗೆ ಫಾಲ್ಸ್ ಹೊಡಿತಾ ಕೂತಿದ್ದೆ. ಸುಳ್ಳು. ನಿಮ್ಮಣ್ಣ ನಿಮ್ಮ ಯಜಮಾನರು ಹೊರಗೋದು ಕೂಡಲೇ ದಾಸನ್ನ ಹೊರಗೆ ಕರ್ಕೊಂಡು ಬಾಗಿಲು ಹಾಕೊಂಡ್ರಿ. ಅವನು ಹಣ ಕೇಳಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನಿಸಿದಾಗ ರೊಚ್ಚಿಗೆದ್ದ ನೀವು ಅಲ್ಲೇ ಇದ್ದ ಕತ್ರಿಯಿಂದ ಅವನು ಕೊಲೆ ಮಾಡಿದ್ರಿ. ಐ ಆಬ್ಜೆಕ್ಟ್ ಅವರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಇನ್ಸಿನ್ಸ ಇಲ್ಲಿರೋ ಕಥೆನ ಇವತ್ತು ಹೇಳ್ತಾ ಇದ್ದಾರೆ. ಇದೊಂದು ಕಟ್ಟುಕತೆ. ಇದು ಕಟ್ಟುಕತೆ ಅಲ್ಲ ಇವರ ಆನರ್. ಇಟ್ ಇಸ್ ಎ ನೇಕೆಡ್ ಟ್ರೂತ್. ತಾಳಿ ಕಟ್ಟಿದ ಗಂಡನ ಕಣ್ಣಿಗೆ ಮಣ್ಣೆರಚಿ ಪರಪುರುಷನೊಂದಿಗೆ ಸಂಬಂಧ ಇರಿಸಿಕೊಂಡಿದ್ದ ಜಾರಣಿ ಇವಳು. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಎನಬಿಂದ ನಾಲ್ಗೆಯಿಂದ ಏನನ್ನ ಬಗಲ್ಬೇಡಿ. ಅವನೊಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ತಂಗಿ, ಅವನ ರಕ್ತಾಂಶ ಹುಟ್ಟಿರೋಳು. ಹಾಗಿದ್ಮೇಲೆ ಕೊಲೆ ಯಾಕೆ ಮಾಡಿದ್ಲು ಮಿಸ್ಟರ್ ಕಾಂತಿಕುಮಾರ್? ಕೊಲೆ ಮಾಡಿರೋದು ಇನ್ನೂ ನಿರ್ಧಾರವಾಗಿಲ್ವಲ್ಲ. ಆತ್ಮರಕ್ಷಣೆಗೆ ಕೊಲೆ ಮಾಡಿರ್ಬೋದು. ಇವರ ಆನರ್, ಇಟ್ ಕೆನಾಟ್ ಬಿ. ಇವಳಿಗೂ ದಾಸ್ಗಿರೋ ಸಂಬಂಧ ಎಲ್ಲಿ ಬಯಲಾಗುತ್ತೋ ಅಂತ ಹೆದರಿ ಅವನನ್ನ ಕೊಲೆ ಮಾಡಿದ್ದಾಳೆ. ನನ್ನ ತಂಗಿ ಶೀಲಿಗೆಟ್ಟೋಳ. ದಯವಿಟ್ಟು ಸುಮ್ಮನಿರಣ್ಣ, ನಿನ್ ಕೈ ಮುಗಿದು ಬೇಡ್ಕೊಳ್ತೀನಿ. ಇದಕ್ಕೆಲ್ಲ ನೀವೇ ನಮ್ಮ ಕಾರಣ. ನನ್ನನ್ನು ಈ ಸ್ಥಿತಿ ತಂದ್ಬಿಟ್ಟಿಲ್ಲ. ಯಾವ ಕ್ರಾಂತಿಕುಮಾರ್ನ ಕಾಕಿ ಬಟ್ಟೆ ನೋಡಿ ಕಟಕರೆಲ್ಲ ಗಡಗಡ ಅಂತ ನಡಕ್ತಾ ಇದ್ರು, ಯಾವ ಕ್ರಾಂತಿಕುಮಾರ್ನ ಕರ್ತವ್ಯ ನಿಷ್ಠೆ ನೋಡಿ ಇದೇ ನ್ಯಾಯಸ್ಥಾನದಲ್ಲಿ ಬೆಚ್ಚು ಬೆರಗಾಗಿ ಶಬಾಸ್ ಕ್ರಾಂತಿಕುಮಾರ್ ಅಂತ ಕೂಗ್ತಾ ಇದ್ರು, ಅದೇ ನ್ಯಾಯಾಲಯದಲ್ಲಿ ನನ್ನನ್ನು ತಲೆ ತಕ್ಷಣ ಮಾಡ್ಬಿಟ್ಟಿಲ್ಲಮ್ಮ. ಸುಧಾ, ನಿನ್ನ ಕೈಗಳಿಗೆ ರಕ್ತದ ಕಲೆ ಅಂಟ್ಕೊಂಡಿದೆ ಹೊರತು ನಿನ್ನ ಹೃದಯದಲ್ಲಿ ಯಾವ ಕಲ್ಮಶನೂ ಇಲ್ಲ ಅಂತ ನನಗೆ ಗೊತ್ತಮ್ಮ. ಸುಧಾ, ಹೇಳ್ಬಿಡು, ಈಗಲಾದ್ರೂ ಸತ್ಯ ಏನು ಅಂತ ಹೇಳ್ಬಿಡು. ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೊಡೆದಿದ್ದಕ್ಕೆ ಯಾವ ಶಿಕ್ಷಣ ಬೇಕಾದ್ರೂ ನಾನು ಸಹಿಸ್ಕೊತೀನಿ, ಅನುಭವಿಸ್ತೀನಿ. ಆದ್ರೆ ತಂಗಿ ಶೀಲಿಗೆಟ್ಟವಳು ಅಂದ್ರೆ ನಾನು ಸಹಿಸ್ಲಾರೆ ಸುಧಾ. ಆ ಶಕ್ತಿ ನನಗಿಲ್ಲ ಸುಧಾ. ಇನ್ನು ನನ್ನ ಚಿತ್ತವರಿಸಿ ಮಾಡ್ಬೇಡ. ಸತ್ಯ ಏನಾದ್ರೂ ಹೇಳ್ಬಿಡು ಸುಧಾ, ಪ್ಲೀಸ್. ಅಣ್ಣ, ನಿನ್ ವೇದನೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿಜವಾದ ಸತ್ಯಾಂಶ ಏನು ಅಂತ ನನಗೆ ಹೇಳಾರೆ ಅಣ್ಣ, ನನಗೆ ಹೇಳಾರೆ. ಮಿಸ್ಟರ್ ಕ್ರಾಂತಿಕುಮಾರ್, ನೀವೊಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿದ್ದು ನ್ಯಾಯಾಲಯಕ್ಕೆ ಅಪಮಾನವಾಗುವಂತೆ ನಡೆದುಕೊಂಡದ್ದು ತಪ್ಪು. ಆದರೂ ನಿಮ್ಮ ಹಿಂದಿನ ನಿಷ್ಠೆಯನ್ನು ಸ್ಮರಿಸಿ ನೀವೊಂದು ಕ್ಷಣ ಉದ್ವೇಗದಿಂದ ನಡೆದುಕೊಂಡ ರೀತಿಯನ್ನು ಕ್ಷಮಿಸಲಾಗಿದೆ. ಆದ್ದರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಳಿ ಕೂಡಲೇ ಕ್ಷಮೆಯನ್ನು ಯಾಚಿಸತಕ್ಕದ್ದು. ಐ ಆಮ್ ಸಾರಿ ಸರ್, ಇಟ್ಸ್ ಆಲ್ ರೈಟ್. ಸುಧಾ, ಅತ್ತಿಗೆ, ನೀನೇನೋ ಬಾಯ್ ತುಂಬಾ ಅತ್ತಿಗೆ ಅಂತ ಕರಿತೀಯ. ನೀನು ಈ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನಿಮ್ಮ ಅಣ್ಣ ನನ್ನ ಮದುವೆ ಮಾಡ್ಕೊಳಕ್ ಒಪ್ತಾ ಇಲ್ಲ.
ನಿಜ ಏನು ಅಂತ ನನ್ನ ಹತ್ರನಾದ್ರೂ ಹೇಳಮ್ಮ, ಹೇಗಾದ್ರೂ ನಿನ್ನ ಉಳಿಸ್ಕೊತೀವಿ. ನಾನು ಉಳ್ಕೋಬೇಕು ಅಂತ ಆಸೆ ಇದ್ರೆ ಯಾವತ್ತೂ ನಿಜ ಹೇಳ್ಬಿಡ್ತಿದ್ದೆ. ನನಗ್ ಬಾಯಿ ಬಿಟ್ರೆ ನನಗ್ ತಾಳಿ ಕಟ್ಟಿದ ಗಂಡನಿಗೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಮ್ಮ ಅಣ್ಣನಿಗೂ ಇಬ್ಬರಿಗೂ ಅಪಾಯ ಇದೆ. ಈ ವಿಷಯ ಏನಾದ್ರೂ ನಮ್ಮ ಅಣ್ಣನ ಕೇಳಿ ಬಿಟ್ರೆ ನಮ್ಮ ಅಣ್ಣನ ಹೃದಯ ಹೊಡೆದೋಗುತ್ತೆ. ಅತ್ತಿಗೆ ಹೊಡೆದೋಗುತ್ತೆ. ನಾನು ಅನುಭವಿಸ್ತಾರೆ ಯಾತ್ರೆಗಿಂತ ಇನ್ಯಾವ ಯಾತ್ರೆ ಇದೆ ನೋಡು. ನೀನು ಬಾಯಿ ಬಿಟ್ಟರೆ ತಾನೇ ಏನಾದ್ರೂ ಮಾಡೋದಕ್ಕೆ. ಅಣ್ಣ, ನಾನ್ ಬಾಯಿ ಬಿಟ್ಟು ಹೇಳಿಲ್ಲ ಅಂತ ನೀನ್ ಕೋಪ ಆಗಿರ್ಬೋದು. ಈಗ ನಾನ್ ಬಾಯಿ ಬಿಟ್ಟು ನನ್ನ ಆಸೆ ಏನಂತ ಹೇಳ್ತೀನಿ. ತೀರಿಸ್ತಿ ಅಣ್ಣ. ಏನಿದೆ ತೀರಿಸ್ತೀಯ ಅಣ್ಣ? ಸುಧಾ, ಆಗ್ಲೇ ನನ್ನ ಮೇಲೆ ಅನುಮಾನ ಬಂದ್ಬಿಡ್ತಾ ನಿನಗೆ. ನೋಡು, ನಿನ್ಗೇನ್ ತಾನೇ ಮಾಡಿಲ್ಲ. ಅಪ್ಪ ಅಮ್ಮ ಸತ್ತಾಗಿಂದ ನನ್ನ ಜೀವನ ಒತ್ತೆ ಇಟ್ಟು ನಿನ್ನ ಬೆಳೆಸಿದ್ದೀನಲ್ಲಮ್ಮ. ನೀನು ಸುಖವಾಗಿರ್ಲಿ ಅಂತ ನೀನು ಮೆಚ್ಚಿದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದೆ. ಏನಂದ್ರೆ ನನ್ನ ಆಸೆ ತೀರ್ತಿ ಅಂದೆನಮ್ಮ. ಕೇಳಿಸುದ ಕೇಳಿಸುದ ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ನಾನೇ ಹೇಳೋಣ. ಕೇಳಿಸುದ ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀನು ಶಾಂತಿನ ತಕ್ಷಣ ಮದುವೆ ಮಾಡ್ಕೋಬೇಕು. ಅಣ್ಣ, ನೀನ್ ನನ್ ಮೇಲೆ ಆಣೆ ಇಟ್ಟಿದ್ಯಾ? ಅದ್ರಂತೆ ನಡ್ಕೋಬೇಕು. ನೀನು ಈ ಸ್ಥಿತಿಲಿ ಇರ್ಬೇಕಾದ್ರೆ ನಮ್ಮ ಮದ್ವೆನಾ? ಅಣ್ಣ, ನಾನ್ ನೇಳ್ಗ ಮನೆ ಹಾಕಿದ್ದೀನೋ ಇಲ್ಲ ಸಾಯೋವರೆಗೂ ಈ ಜೈಲಲ್ಲಿ ಕೊಳಿತಾ ಇರ್ತೀನೋ ನನಗ್ ಗೊತ್ತಿಲ್ಲ. ನನ್ನ ಭವಿಷ್ಯ ನಿರ್ಧಾರ ಆಗೋದ್ರೊಳಗಾಗಿ ನೀವಿಬ್ರು ನಗ್ನಗ್ತಾ ಇರ್ಬೇಕು. ಇದಕ್ಕಿಂತ ಆಸೆ ಬೇರೇನೂ ಇಲ್ಲಣ್ಣ. ನನ್ನ ಆಸೆ ನೆರವೇರಿಸ್ತೀಯ ಅಣ್ಣ? ಖಂಡಿತ ನೆರವೇರಿಸ್ತೀನಮ್ಮ. ನಿನ್ ಕಣ್ಣೆದುರಿಗೆನೆ ತಾಳಿ ಕಟ್ತೀನಿ. ಚೆನ್ನಾಗಿ ಹೇಳಿದೆ. ಕ್ರಾಂತಿ ಕುಮಾರ್ಗೆ ಮದುವೆ, ಅದಕ್ಕೆ ಅವಳ ತಂಗಿಗೆ ಮದುವೆ ಆಮಂತ್ರಣ. ಪ್ರಸಾದ್, ಆ ಮದುವೆ ಮಂತ್ರದ ಜೊತೆಗೆ ಅವಳ ಬದುಕಿಗೆ ಮಂಗಳ ಆಡೋ ರೀತಿನ ನಾನು ಹೇಳ್ತೀನಿ ಕೇಳು. ನಮ್ಮ ಧಾರವಾಡ ದಂಟೆಯ ಮತ್ತು ಇನ್ನೂ ನಮ್ಮವರು ಆ ಮದುವೆ ಮನೆಯಲ್ಲಿ ಆ ಓಲುಗದವ್ರ ಜೊತೆ ಸೇರ್ಕೋತಾರೆ. ಆಗ ಅವನು ಅಕ್ಷತೆ ಹಾಕೋ ಟೈಮಿಗೆ ಸರಿಯಾಗಿ ನಮ್ಮ ಧಾರವಾಡ ದಂಟೆಯ ಗುರಿ ಇಟ್ಟು ಗುಂಡು ಹಾರಿಸ್ತಾನೆ. ಮುಂದಿನ ಶಬ್ದ, ಓಲುಗದ ಶಬ್ದ ಯಾರಿಗೂ ಪತ್ತೆನೂ ಆಗೋದಿಲ್ಲ, ಸಿಕ್ಕಾಕೊಳ್ಳೋದು ಇಲ್ಲ. ನಮಗೆ ನಾಳೆ ಆಗೋ ಸಂತೋಷನ ಇವತ್ತು ರಾತ್ರಿಯೇ ಅನುಭವಿಸೋಣ. ಏನ್ ಹೇಳ್ತೀಯ ಧಾರವಾಡ ದಂಟೆಯ? ನೀ ಹೇಳಿದ್ಮೇಲೆ ಮುಗಿತು. ಸಾಹೇಬ್ರು ಅರೇಂಜ್ ಮಾಡಿಬಿಡ್ತಾರೆ. ಅವನ ತಂಗಿ ಬರೋವರೆಗೂ ತಾಳಿ ಕಟ್ಟಲ್ಲಪ್ಪ, ಇನ್ನೇನ್ ಬಂದ್ಬಿಡ್ತಾಳೆ. ನೀನು ಬರೋವರೆಗೂ ತಾಳಿ ಕಟ್ಟಲ್ಲ ಅಂತಿದ್ದಾನೆ ನಿಮ್ಮ ಅಣ್ಣ. ಮಂಗಧಾರಣ ಆಗ್ಲಿ ಆಗ್ಲಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಗಟ್ಮೇಲ ಗಟ್ಮೇಲ ಪದ್ಮಾವತಿ ಶುಭೇ ಚೌಟ್ರಿ ಯಾರು ಹೋಗಿದ್ರಿ? ಅಲ್ರ ಹುಲಿ ಹೊಡೆದು ಬಂದ್ರು ಅಂತ ಅಂದ್ರೆ ಇಲಿ ಹೊಡೆದು ಬಂದಿದ್ದೀರಾ? ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಬರ್ತಾರೆ. ತಿಮ್ಮದ ಬೋನಿಗೆ ಜಿಂಕೆ ತಾನಾಗೆ ಬರ್ತಾ ಇದೆ. ಜೋಳಗಳನ್ನ ಬೇಟೆ ಆಡೋದಕ್ಕೆ ಸಿಂಹ ಬಂದಿದೆ ಕಣೋ. ನೀನು ಸಿಂಹ ಆದ್ರೆ ನಾನು ಶರ್ಬಾ ಕಣೋ.
ನೀನ್ ನನ್ನ ಭೇಟಿ ಆಡ್ತೀಯೋ ಅಥವಾ ನಾನ್ ನಿನ್ನ ಭೇಟಿ ಆಡ್ತೀನೋ ನೋಡ್ತಾ ಇರು. ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್, ಪುರಾಣದಲ್ಲಿದೆಯಲ್ಲ ದಾನ ದಾನ ಭೇದ, ಅವನ್ನೆಲ್ಲ ಉಪಯೋಗಿಸ್ದೆ. ನೀನ್ ಬಗ್ಲಿಲ್ಲ. ಕೊನೆದಿದೆಯಲ್ಲ ದಂಡ, ಅದನ್ನು ಉಪಯೋಗಿಸಿರ್ಲಿಲ್ಲ. ಅದೇ ಇದು ದಂಡೋಪಾಯ. ಅದೇ ಪುರಾಣದಲ್ಲಿ ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳ್ತಾರೆ. ಅದು ನಂಬಿರೋ ನಾನು ಈ ಯುದ್ಧದಲ್ಲಿ ಗೆಲ್ತೀನಿ. ಸೊಗಸುತ್ತ ನನಗೆ ಗೊತ್ತಿಲ್ಲ, ಆದ್ರೂ ನನಗೆ ಗೊತ್ತಿದೆ. ಏನು ದಂಡಂ ನಾಲಿಗೆ ಬಿಟ್ಟಿರುತ್ತಾದ್ರೂ ಭೂಮಿಷ್ಟ ಚಿತ್ರಗುಪ್ತನ ಟ್ರಂಕಲ್ ಮಾಡ. ಯಮಧರ್ಮರಾಯನಿಂದ ಟೆಲಿಗ್ರಾಮ್ ಬಂದಿದೆ. ನನಗಲ್ಲ, ನಿನಗೆ. ಧಾರವಾಡ ಅಯ್ಯ, ಕೋಳಿ ಮಸಾಲೆ ಅರ್ಧ ಬಿಡಯ್ಯ. ದಂಡಂ ದಶಗುಣಂ ಭವೇತ್ ಅಲ್ಲ. ಇನ್ಸ್ಪೆಕ್ಟರ್, ಇವತ್ತೇನೋ ಕ್ರಾಂತಿ ಸಹಾಯದಿಂದ ಬೇರೆ ಹಾಕ್ತಿದ್ದೀರಾ? ಇದು ಶಾಶ್ವತ ಅಲ್ಲ. ಮಾತೃ ಪ್ರೇಮ ನಮ್ಮಣ್ಣ ಇದ್ದಾನೆ, ಬಿಡಿಸ್ಕೊಂಡು ಬರ್ತೀನಿ. ನಮಸ್ಕಾರ. ನನ್ನ ಬಗ್ಗೆ ಯೋಚನೆ ಮಾಡಿ. ಚೀಫ್ ದ ಪ್ರೆಸ್, ಅರೆಸ್ಟ್ ಎವ್ರಿಬಡಿ. ನಿಮ್ಮ ಅಣ್ಣವರು ಮಾಜಿ ಆಗಿದ್ದೇ ಆಗಿದ್ದು. ಹೊಡಿತ್ ನೋಡಿ ನಮ್ಮೆಲ್ಲಾ ವ್ಯವಹಾರಕ್ಕೂ ಲಕ್ವ. ನಾಡ್ದಂಟಯ್ಯ, ಇಲ್ಲಿ ಕೋಳಿ ಮಸಾಲೆ ಅರಿದಕ್ಕೆ ಯಾರು ಇಲ್ವಲ್ಲಯ್ಯ. ಮೈಸೂರು ಬದನೆಕಾಯಿ, ಊಟಿ ಟೊಮೆಟೊ, ಸ್ವಾಭಿಮಾನ ಸೋರೆಕಾಯಿ, ಸ್ವಾಭಿಮಾನ ಸೋರೆಕಾಯಿ. ಇದೇನು ಸೋರೆಕಾಯಿ ಮಾರೋದಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದೀಯಾ? ನೀನಾ? ಎಲ್ಲ ನಿನ್ ಪ್ರಸಾದ. ನಾನಾರು ಬದನೆಕಾಯಿ ಸೋರೆಕಾಯಿ ಮಾರ್ತಾ ಇದ್ದೀನಿ. ನಿನ್ನಿಂದ ಆಳವರೆಲ್ಲ ಹಣ್ಣಮ್ಮ ಗುಡಿ ಮುಂದೆ ಈರ್ಗಾಯಿ ಬಾಟ್ತಾ ಇದ್ದಾರೆ, ನೋಡೋಗು. ಅದಿರ್ಲಿ, ಹಾಗೆ ಸೋರೆಕಾಯಿ. ಅದೇನು ಸೋರೆಕಾಯಿ ಕೇಳ್ತಿದ್ಯಲ್ಲ? ನಮ್ಮ ಯಜಮಾನ್ರಿಗೆ ಸೋರೆಕಾಯಿ ಅಂದ್ರೆ ತುಂಬಾ ಇಷ್ಟ. ಯಜಮಾನು ಸ್ವಾಭಿಮಾನ ಚಿತ್ರ ನೋಡವ್ರೆ? ನಾವಿಬ್ರು ನೋಡಿದ್ವು. ಇಬ್ರು ನೋಡ್ರ? ಹಂಗ ಚಿಕ್ಕ ಸೈಜು, ದೊಡ್ಡ ಸೈಜ್ ಕೊಡ್ತೀನಿ ಇದು. ಮದುವೆ ಬೇರೆ ಆಗಿ ಲೈಸೆನ್ಸ್ ಬೇರೆ ಕಟ್ಟಿದ್ಯಾ? ಅದೇನ್ ಟೆಂಪ್ಟ? ಪರ್ಮನೆಂಟ್. ಅಂಗಡಿಲಿ ಅವರೇ ನಮ್ಮ ಯಜಮಾನ್ರು. ಯಾವುದು ನನ್ನ ಹೆಂಡತಿ ಹತ್ರ ನಿಮ್ದು ಕಿಲಕಿಲ? ನೀನಾ? ನನಗ್ ಗೊತ್ತು ಕಣಯ್ಯ. ಅವತ್ತ ಹಿಡಿಯಕ್ ಬಂದಾಗಲೇ ಗೊತ್ತು ಮುಂದೆ ನೀನ್ ಗಾಡಿ ತಲುಪ್ತೀಯ ಅಂತ. ಬೈದಿ ಬೈ, ಇವ್ರು ನನ್ನ ವೈಫು, ಸಡನ್ ಲವ್ ಮ್ಯಾರೇಜು. ಇವ್ರು ನನ್ನ ಹಳೆ ಗಿರಾಕಿ. ತಗೋ, ಇನ್ನೊಂದೆರಡು ತಗೋ, ನಮ್ಮವನೇ. ಹೋಗಿ ಚೆನ್ನಾಗಿ ಅಡಿಗೆ ಮಾಡು, ನಾನಿನ್ನು ಮಾತಾಡ್ಸ್ಕೊಂಡು ಬಿಡ್ತೀನಿ. ನಾನು ಇಲ್ಲವನೇ ಅವ್ರು ನೋಡ ಕೊಡ್ತೀನಿ ತಡಿ. ನೀನೆಲ್ಲ ಕೊಡ್ತೀಯ? 420 ವಿಷ್ಣು 10 ಅವತಾರ ಆಯ್ತಿದ್ರೆ ನೀನ್ 20 ಅವತಾರ ಎತ್ತಿದೆಯಲ್ಲ ಅಲ್ಲಯ್ಯ. ಹೋಗಿ ಆ ತಗಡನ್ನ ತೆಗೆಲಾಕೊಂಡಿದೆಯಲ್ಲ. ವಾಟ್ ಯು ಮೀನ್? ನಿನಗದು ತಗಡು, ನನಗದು ಗೋಲ್ಡ್. ನಿನ್ನ ಗಾಡಿನ ತಳ್ತೀನಿ. ಈ ಕಲರ್ ನೋಡಿಮ್ಮ, ಇದು ನೋಡಿಮ್ಮ.
ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದೆರಡು ಪ್ಯಾಕ್ ಮಾಡಿ. ಶಾಂತಿ, ಯಾಕೆ ಇಷ್ಟಂತೀರ? ಇದೆಲ್ಲ ನಿನ್ ತಂಗಿಗೆ. ಸುಧಾಗ ಯಾಕೆ? ನಿನ್ ಗಂಡಸು ನಿಮ್ಗೇನ್ರಿ ಗೊತ್ತಾಗುತ್ತೆ? ಈಗ ಅವಳಿಗೆ 7ನೇ ತಿಂಗಳು. ಅವಳಿಗೂ ಸೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ಇದೆಲ್ಲ. ತಮ್ಮನ್ನ ನಿನ್ನ ಹೆಂಡತಿನ ಜೈಲಿಗೆ ಕಳಿಸ್ಬಿಟ್ಟು ನೀನಿಲ್ಲಿ ಚಕ್ಕಂದ ಆಡ್ತಾ ಇದೀಯಾ? ಬೇಡ, ನನ್ನನ್ನು ಕೊಲ್ಬೇಡ. ನಿನಗೆ ಬದುಕಬೇಕು ಅನ್ನೋ ಆಸೆ ಇದ್ರೆ ನಿನ್ನ ಮಾಮ ಇದ್ದಾನಲ್ಲ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್,
ಅವನ್ನ ನಮ್ಮ ಕೇಸ್ ವಾಪಸ್ ತಗೊಳ್ಬೇಕು. ಅವ್ನು ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಸರ್. ಅವ್ನು ಸ್ಟ್ರಿಕ್ಟ್ ಅವ್ರು ಏನಂತೆ? ಅವ್ನು ತಂಗಿದಾಳಲ್ಲ, ಅಂದ್ರೆ ನೀನು ಹೆಂಡ್ತಿ, ಅವಳ ಹತ್ರ ಈ ಕೆಲಸ ಮಾಡಿಸು. ಏನ್ ಕೆಲಸ ಸರ್? ದಾಸ್ಗೂ ಅವಳಿಗೂ ಅಕ್ರಮ ಸಂಬಂಧ ಇತ್ತು ಅಂತ ಸುಧಾ ಅವಳ ಬಾಯಿಂದಾನೆ ಹೇಳಬೇಕು. ಸುಧಾ ತನ್ನ ಪ್ರಾಣ ಬೇಕಾದ್ರೆ ಕೊಡ್ತಾಳೆ, ಈ ಕೆಲಸಕ್ಕೆ ಮಾತ್ರ ಒಪ್ಕೊಳ್ಳಲ್ಲ. ಅವಳ ಪ್ರಾಣ ಯಾರಿಗೆ ಬೇಕಾಗಿದೆ? ಅವಳ ಪ್ರಾಣನ ಯಾವಾಗ ಬೇಕಾದ್ರೂ ತಗೋಬಹುದು. ಸುಧಾ ತಾಯಿ ಆಗೋಳು. ತಾಯಿ ಪ್ರೀತಿ ಮಮತೆನ ಈ ಟೈಮ್ನಲ್ಲಿ ಮಿಸ್ಯೂಸ್ ಮಾಡ್ಕೊ. ಒಂದೇ ಏಟ್ಗೆ 2 ಹೆಣ್ಣುಗಳು ಬೀಳ್ತವೆ. ತಂಗಿ ಮಾತು ಕೇಳಿ ಅಣ್ಣನ ಹೃದಯ ಒಡೆದೋಗುತ್ತೆ. ಅಣ್ಣನ ಹೃದಯ ಒಡೆದ್ಮೇಲೆ ತಂಗಿ ಬದುಕೋಲ್ಲ. ಅವರಿಬ್ರು ಹೋದ್ಮೇಲೆ ಉಳಿದವ್ರು ನಾವೇ. ಜಾಲಿ ಆಗಿರ್ಬಹುದು. ಅರ್ಥವಾಯ್ತು ಸರ್. ಬೈದು ಬೈ, ನೀನ್ ಹೆಂಡತಿ ಜೈಲಲ್ಲಿಲ್ಲ. ಕ್ರಾಂತಿಕುಮಾರ್ ಅವಳನ್ನ ಡೆಲಿವರಿಗೋಸ್ಕರ ಸ್ಪೆಷಲ್ ವಾರ್ಡ್ ಸೇರ್ಸೇನೆ. ಅವಳನ್ನ ಅಲ್ಲಿ ಮೀಟ್ ಮಾಡು. ಸರ್, ನೀವು? ನಾನು ಸುಧಾ ಗಂಡ. ಸರಿ ತಹೋ. ಸುಧಾ ಹೇಗಿದೆಯಾ? ಸತ್ಯ ಅನ್ನೋ ಬೆಂಕಿನ ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಂದು ಹೋಗ್ತಿರೋ ಈ ಅಭಾಗಿಳ ಹತ್ರ ಏನಿದೆ ಅಂತ ಬಂದಿದ್ದೀರಿ? ನಮ್ಮ ಮಗು? ಏನಂದ್ರಿ? ನಮ್ಮ ಮಗು? ನನ್ನ ಮಗು. ಈ ಮಗುಗೋಸ್ಕರನೇ ನೀವು ಕೊಲೆಗಾರ ಅನ್ನೋದನ್ನ ನಾನು ಮುಚ್ಚಿಟ್ಟಿದ್ದು. ಜೈಲಿನಲ್ಲಿರೋ ನೀನು ಈ ಮಗುನ ಹಾಕಾಕ್ತೀಯಾ? ಒಬ್ಬ ಕೊಲೆಗಾರನ ಸಮಾಜದ್ರೋಹಿಯ ನೆರಳೇ ಬೀಳಿದ ಹಾಗೆ ನಾನು ಸಾಕ್ತೀನಿ. ಎಲ್ಲಿ? ಅನಾಥಾಶ್ರಮದಲ್ಲ? ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಅಳಿಯನ್ಗೆ ಅನಾಥಾಶ್ರಮದಲ್ಲಿ ಬೆಳೆಯೋ ಕರ್ಮ ಇಲ್ಲ ರೀ. ಓ, ಅವನ ಮನೇಲಿ ಬೆಳೀಲಿ ಅಂತ ನಿನ್ನ ಆಸೆನಾ? ಆಸೆ ಮಾತ್ರ ಅಲ್ಲ, ತೀರ್ಮಾನನೂ ಅದೇ. ಈ ಮಗುಗ್ ಜನ್ಮ ಕೊಡೋ ತಾಯಿ ನಾನು. ತಾಯಿ ನೀನಾಗಿರ್ಬೋದು, ಆದ್ರೆ ತಂದೆ ನಾನು. ನನ್ನ ಮಗುನ ಬೇರೆಯವ್ರ ಮನೇಲಿ ಬೆಳೆಯೋಕೆ ನಾನು ಖಂಡಿತ ಬಿಡೋದಿಲ್ಲ. ಹೌದಾ? ಕಾನೂನು ಏನು ಹೇಳುತ್ತೆ ಗೊತ್ತಾ? ಮಗು ತಂದೆ ಹತ್ರನೇ ಬೆಳಿಬೇಕು ಅಂತ. ಕಾನೂನು ಎದುರು ಹಾಕೊಂಡು ನೀನ್ ಏನ್ ತಾನೇ ಸಾಧಿಸಕ್ಕಾಗತ್ತೆ? ನಾನು ನಿಮ್ಗೇನು ಅನ್ಯಾಯ ಮಾಡಿದಿಂದ ನನ್ಗೆ ಇರಿಸಿ ಚಿತ್ರಹಿಂಸೆ ಕೊಡ್ತಿದ್ದೀರಿ. ನೀವು ಕೊನೆಗಾರ ಅಂತ ಹೇಳಿದ್ರು. ನಾನು ಇಷ್ಟು ದಿವಸ ನಿಮ್ ಜೊತೆ ಸಂಸಾರ ಮಾಡಿದೆ. ನೀವು ನನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಾಗ ನಾನೇ ಕೊಲೆಗಾರನಾದೆ. ಇಷ್ಟೆಲ್ಲ ಸತ್ಯನ ಹೊಟ್ಟೆಯಲ್ಲಿ ಇಟ್ಕೊಂಡು ನಾನು ನಿಲ್ತಿದ್ದೀನಿ. ಇದು ಸಾಧ್ಯ. ಇನ್ನು ನಾನೇನ್ ಮಾಡ್ಬೇಕು ಅಂತಿದ್ದೀನಿ? ಏನು ಮಾಡ್ಬೇಕಾಗಿಲ್ಲ. ನಿನ್ನ ಮಗು ನಿನ್ನಿಷ್ಟದಂತೆ ನಿಮ್ಮ ಅಣ್ಣನ ಮನೇಲಿ ಬೆಳಿಬೇಕು ಅಂತಂದ್ರೆ ಒಂದು ಚಿಕ್ಕ ಸುಳ್ಳು ಹೇಳ್ಬೇಕು. ಸಬ್ ಇನ್ಸ್ಪೆಕ್ಟರ್ ಜಯಂತ್ ಕೊಲೆಯಾಗಿದ್ದನ್ನ ನೀನ್ ನೋಡೇ ಇಲ್ಲ. ನಿನ್ನ ಕೊಲ್ಲೋದಕ್ಕೆ ನಮ್ಮ ಮನೆಗೆ ಬರಲೇ ಇಲ್ಲ. ಗಂಡನ ಮೇಲೆ ಕೈ ಮಾಡ್ತಾಳಾ? ಪತಿಯನ್ನು ಪದಕ್ಕೆ ಅವಮಾನ ಮಾಡ್ಬಿಟ್ಟಿಯಲ್ಲ ನೀನು. ಯಾವ ಬಾಯಿಂದ ಅಗ್ನಿ ಸಾಕ್ಷಿಯಾಗಿ ನಾತಿ ಚರಾಮಿ ಅಂತ ಪ್ರಮಾಣ ಮಾಡ್ತೀಯೋ, ಯಾವ ಬಾಯಿಂದ ಸೂರ್ಯಚಂದ್ರ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ನನ್ನ ಸಹಧರ್ಮಿನಿ ಅಂತ ಸ್ವೀಕರಿಸಿದ್ಯೋ, ಅದೇ ಬಾಯಿಂದ ನಾಚಿ ಹಿಂಡಿ ಪರಪುರುಷನೊಡ್ನ ಹೊರಟೋಗು. ನನ್ನ ಕಣ್ಣನ್ನು ನಿಂತ್ಕೋಬೇಡ. ನನ್ನ ತಂಗಿ ಕಂಡ ಕೊಲೆಗಾರ ಅಂತ ಗೊತ್ತಾದ್ರೆ ಎಲ್ಲಿ ನಮ್ಮ ಮನೆ ಹೃದಯ ಹೊಡೆದೋಗುತ್ತೋ ಅಂತ ಇಷ್ಟು ದಿವಸ ನಾನು ಬಾಯಿ ಮುಚ್ಕೊಂಡಿದ್ದೆ. ನೀನು ಏನಾದ್ರೂ ಪರವಾಗಿಲ್ಲ, ನೀನು ಕೊಲೆಗಾರ ಅಂತ ಈ ಪ್ರಪಂಚಕ್ಕೆ ಹೇಳ್ತೀನಿ. ನನ್ನನ್ನು ಗಲ್ಲಿಗೆ ಎತ್ತಿ ನೀನ್ ತಪ್ಪಿಸ್ಕೋಬಹುದು. ಆಮೇಲೆ ಗಂಡನಕ್ಕೊಂದು ಗರ್ತಿ ಸಣ್ಣ ಮಗುವಿನ ಸಾಯಿಸಿದ ಕಿರಾತಕಿ ಅಂತ ಪಶ್ಚಾತ್ತಾಪದಿಂದ ಬಾಳ್ಬೇಕಾಗುತ್ತೆ. ನೋಡು, ನಾನು ಹೇಳಿದಾಗ ಕೇಳಿದ್ರೆ ನಿಲ್ಲಿಸಿದಂತೆ ನಿನ್ನ ಮಗುನ ನಿನ್ನ ಅಣ್ಣನ ಮನೇಲಿ ಬೆಳೆಸೋಕೆ ಒಪ್ಕೋತೀನಿ. ಇಲ್ಲ ಅಂತಂದ್ರೆ ಆಮೇಲೆ ಗಂಡನ್ಕೊಂದು ಗರ್ತಿ ಮಗನ್ನೇ ಬಲಿ ಕೊಟ್ಟು ಕಿರಾತಕ್ಕಿಂತ ಪಶ್ಚಾತ್ತಾಪದಿಂದ ಬಾಳ್ಬೇಕಾಗುತ್ತೆ. ನಾನು ಹೇಳಿದಾಗ ಕೇಳಿದ್ರೆ ನಿನ್ನೆಸಿದ ಹಾಗೆ ನಿನ್ನ ಮಗುನ
ನಿನ್ನ ಅಣ್ಣನ ಹತ್ರನೇ ಬೆಳೆದು ಒಪ್ಕೋತೀನಿ. ಇಲ್ಲಾಂದ್ರೆ ಆ ಮಗು ಹುಟ್ಟಿ ಕಣ್ಣು ಬಿಡೋಕ್ ಮುಂಚೆನೆ ಮಗುನ ಮಣ್ಣು ಪಾಲು ಮಾಡಿಬಿಡ್ತೀನಿ. ಇಲ್ಲ, ನನ್ನ ಕಣ್ಣಿನ ಕಿರಾತಕಂತ ಇಟ್ಕೊಡಿಲ್ಲ. ಇಲ್ಲಿಂದ ನಾನು ಹೇಗೋ ತಪ್ಪಿಸ್ಕೊತೀನಿ. ಏನಮ್ಮ, ನಾನು ಬಾತ್ರೂಮ್ಗೆ ಹೋಗ್ಬೇಕು. ಸಿಸ್ಟರ್, ಡೆಲಿವರಿ ಯಾವಾಗ ಆಗ್ಬೋದು ಸಿಸ್ಟರ್? ಇವತ್ತ ನಾಳೆನೇ ಆಗಬಹುದು. ಜಾಗಕ್ಕೆ ಬಂದು ಸೇರಿದ್ದಾರೆ. ಸೂರ್ಯ ಹುಟ್ಟೋದ್ರೊಳಗೆ ನಿನ್ನ ಹೆಂಡತಿ ಹೊಟ್ಟೆಯಲ್ಲಿರೋ ನಿನ್ನ ಮಗು ಮೃಗಾಲಯದಲ್ಲಿರೋ ಮೃಗಗಳಿಗೆ ಆಹಾರ ಆಗ್ಬೇಕು. ನಿನ್ನ ಸಹಾಯಕ್ಕೆ ನನ್ನವ್ರು ಕಳ್ಸ್ಕೊಡ್ತೀನಿ. ಓಕೆ ಓಕೆ.
ಹಣಕ್ಕೋಸ್ಕರ ನಿನ್ನ ಗಂಡನ್ನೇ ದೂರ ಮಾಡ್ತೀಯಾ? ನನಗಿಂತ ನಿನ್ನ ಅಣ್ಣನೇ ಹೆಚ್ಚಾದ್ನ? ನೋಡ್ತಾ ಕಣ್ಣೆದುರುಗಡೆ ನಿನ್ನ ಮಗುನ ಕೇಳ್ತಿದ್ಯಲ್ಲ ಪ್ರಾಣ ಹೋಗಲ್ಲ ತಂದಿದ್ದು
ನಮ್ಮನ್ನು ಕೊಲೆ ಮಾಡಕ್ಕೆ ನಮ್ಮನ್ನು ಬಿಟ್ಟಿದ್ದು ಕಾಪಾಡಕ್ಕೋಸ್ಕರ